ಸೊ ನಿಮ್ಮ ಜೊತೆ ಮೈಕಲ್ ಕೂಡ ಕಾರತಿದ್ರು. ಸೊ ಎಲ್ಲರೂ ಆ್ಯಕ್ಚುಲಿ ಡಬಲ್ ಎಲಿಮಿನೇಷನ್ ಅಂತಾನೆ ಅಂದ್ಕೊಂಡಿದ್ದು. ಹೌದು. ಆದರೆ ನೋಡಿದ್ರೆ ಮೈಕಲ್ ಇನ್ನೂ ಅಲ್ಲೇ ಇದ್ದಾರೆ. ನೀವೇನು ಅಂದ್ಕೊಂಡಿದ್ರಿ ಆ್ಯಕ್ಚುಲಿ ನಿಮ್ಮ ಮನಸ್ಸಲ್ಲಿ ಏನು ಮಾಡ್ತಾ ಇದ್ದೀರಿ? ಈ ಬಗ್ಗೆ ಅಂತೂ ತುಂಬಾನೇ ನೋವಿದೆ. ಸ್ಪೆಷಲಿ ಹೋಗ್ಬೇಕಾದ್ರೂ ಮನೆಗೆ ಹೋಗ್ಬೇಕಾದ್ರೂ ನಾನು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆಗಿದ್ರಿಂದ ನನಗೊಂದು ಬೇರೆ ಥರನೇ ಎಂಟ್ರಿ ಸಿಕ್ತು. ಆವಾಗಲೂ ಸುದೀಪ್ ಸರ್ನ ಭೇಟಿ ಮಾಡಿಲ್ಲ. ಆ್ಯಕ್ಚುಲಿ ಬಿಗ್ ಬಾಸ್ ಇಸ್ 24 ಗಂಟೆ ಆಟ ಅದು, ಬಟ್ ಜನ ನೋಡೋದು 1.5 ಗಂಟೆ ಮಾತ್ರ. ಹೌದು. ಸೊ ಆ 1.5 ಗಂಟೆಯಲ್ಲಿ ನಿಮ್ದು ಬೆಸ್ಟ್ ಮೂಮೆಂಟ್ಸ್ ಕ್ಯಾಪ್ಚರ್ ಆಗಿರಲ್ಲ ಒಮ್ಮೊಮ್ಮೆ. ಫಸ್ಟ್ ವೀಕ್ ನೀನು ಅಷ್ಟೊಂದು ಕಾಣಿಸೇ ಇಲ್ಲ ಅಂತ ಹೇಳ್ತಾ ಇದ್ರು. ಫಸ್ಟ್ ವೀಕ್ ಅಷ್ಟೇ ನಿನ್ನನ್ನು ನಾವು ಅಷ್ಟು ನೋಡಿಲ್ಲ ಅಂತಾನು ಹೇಳಿದವರು ಇದ್ದಾರೆ. ಬರೀ ಅಲ್ಲಿ ಇರೋ ಒಂದು ಜೀವನ ಮಾಡೋದೇ ಒಂದು ಬಿಗ್ ಬಾಸ್ ಶೋ ಅಂತ ಅಲ್ಲ, 24 ಗಂಟೆ ನಿಮ್ಮ ರಿಯಲ್ ಟ್ಯಾಲೆಂಟ್ ಏನಿದೆ ಅದನ್ನು ಡಿಸ್ಪ್ಲೇ ಮಾಡಬೇಕಾಗತ್ತೆ. ಆರಂಭದಲ್ಲಿ ಆನೆ ಪ್ರದರ್ಶನಕ್ಕೆ ಮೋತ ಬೇಕು ಅಂದಿದ್ರು, ಅದಕ್ಕೆ ಬಂದೆ ಅಂತ ಹೇಳಿದ್ರೆ ಅದು ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿತ್ತು. ವಿನಯ್ ಅವ್ರನ್ನ ನಾನು ನೋಡಿದಾಗ, ನನ್ನ ಒಂದು ಮನೆಯಲ್ಲಿ ನೋಡಿದಾಗ ನನಗೆ ಅನಿಸಿದ್ದು ಇವರೇ ಹೈಲೈಟ್ ಆಗ್ತಾ ಇದ್ದಾರೆ. ಒಬ್ಬರೇ ತುಂಬಾನೇ ಹೈಲೈಟ್ ಅಂದರೆ ಅಗ್ರೆಷನಲ್ಲಿ ಹೈಲೈಟ್ ಆಗ್ತಾ ಇದ್ದಾರೆ. ಗೆದ್ದ ಎತ್ತಿನ ಬಾಲೆ ಅನ್ನೋ ಹಿಡಿಯೋದು ಅಂತ ಹೇಳ್ತಾರಲ್ಲ, ಸೊ ಆ ಥರ ಅಲ್ಲಿ ಮಾಡೋದು ತುಂಬ ಜನ ಇದ್ದಾರೆ. ಇನ್ನೊಬ್ರನ್ನ ಒಂದು ಬೇರೆ ಒಂದು ಅಗೌರವದಿಂದ ನೋಡುವಂಥ ರೀತಿ ಕೆಲವು ನನಗೆಲ್ಲ ಹೊರಗಡೆಯಿಂದ ನೋಡಿದಾಗ ನನಗೆ ತುಂಬಾನೇ ಅನಿಸ್ತಾ ಇತ್ತು. ಕೇಳ್ತೀನಿ ನಾನು ಅವರು ಹೊರಗಡೆ ಬಂದಾಗ, ಯಾವಾಗ ಈಗ ಫಿನಾಲೆ ರಿಯಲ್ ಆಗಿ ಹೇಳಿ, ನಾನು ರಿಯಲ್ ಆಗಿ ಆಡಿದ್ದೀನ ಅಥವಾ ಬೇರೆ ಥರ ಆಡಿದ್ದೀನ ಅಂತ. ಸರ್, ಮೊದಲಿಗೆ ಬಿಗ್ ಬಾಸ್ ಇಂದ ಒಂದು ಶಾರ್ಟ್ ಜರ್ನಿ ನಿಮ್ಮದು. ಸೊ ಅನುಭವ ಹೇಗಿತ್ತು ಸರ್? ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ ಚಿಕ್ಕ ಆದ್ರೂ ಒಂದು ಪುಟ್ಟದ ಜರ್ನಿನ ನಾನು ಸಮಪ್ ಮಾಡ್ಬೋದಾದ್ರೆ ಒಂದು ಅದ್ಭುತವಾದ ಅನುಭವ. ಒಂದು ಬಿಗ್ ಬಾಸ್ ಜರ್ನಿ ಏನಿದೆ ಅದೊಂದು ಲೈಫ್ ಲಾಂಗ್ ಮರೆಯಲಾರದ ಒಂದು ಅನುಭವ. ಲೈಫಲ್ಲೇ ಬಂದಿರೋಂಥ ಒಂದು ಕೆಲವೊಂದು ಬ್ಯೂಟಿಫುಲ್ ಮೆಮೊರೀಸಲ್ಲಿ ಇದು ಐ ಥಿಂಕ್ ಟಾಪಲ್ಲಿ ಆ್ಯಡ್ ಆಗಿರುತ್ತೆ. ನಾನು ಜೀವನದಲ್ಲಿ ಬೇರೆ 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 ಥರ ಒಂದು ಆ್ಯಕ್ಟಿವಿಟೀಸ್ ಆಗಲಿ, ಫಿಲಮ್ ಇಂಡಸ್ಟ್ರಿಯಲ್ಲಿ ಫಿಲಮ್ ಆಗಲಿ, ಅಥವಾ ಕ್ರಿಕೆಟ್ ಮೈದಾನದಲ್ಲಿ ಕ್ರಿಕೆಟ್ ಆಡಿ ಅಥವಾ ಒಂದು ಬಾಕ್ಸಿಂಗ್ ರಿಂಗಲ್ಲಿ ಬಾಕ್ಸಿಂಗ್ ಆಡಿ, ಈ ಥರ ಬೇರೆ ಬೇರೆ ಆ್ಯಕ್ಟಿವಿಟೀಸನ್ನು ಮಾಡ್ಕೊಂಡು ಬಂದವನು. ಬಟ್ ಬಿಗ್ ಬಾಸ್ ಅಂತ ಒಂದು ಮನೆಯಲ್ಲಿ 30 ದಿನ ಏನಿದ್ದೆ, ಒಂದು 4 ವಾರ ಏನು ನಾನು ವಾಸ ಮಾಡಿ ಬಂದಿದ್ದೀನಿ. ಅಲ್ಲಿ ಒಂದು ಬೇರೆ ಅಟ್ಮಾಸ್ಫಿಯರನ್ನು ನೋಡಿ, ಜನರ ಹತ್ರ ಎಲ್ಲ ಕಂಟೆಸ್ಟೆಂಟ್ ಜೊತೆ ಒಂದು ಬೆರೆತು ಬಂದು ಆಟ ಆಡಿ ಬಂದಿರೋವಂಥ ಎಕ್ಸ್ಪೀರಿಯನ್ಸ್ ನನಗೆ ಯಾವತ್ತು ಐ ಥಿಂಕ್ ಲೈಫ್ ಚೇಂಜಿಂಗ್ ಮೊಮೆಂಟ್ಸಲ್ಲಿ ಒಂದಿರತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಜೊತೆ ಮೈಕಲ್ ಕೂಡ ಕಾರತಿದ್ರು. ಸೊ ಎಲ್ಲರೂ ಆ್ಯಕ್ಚುಲಿ ಡಬಲ್ ಎಲಿಮಿನೇಷನ್ ಅಂತಾನೆ ಅಂದ್ಕೊಂಡಿದ್ರು. ಹೌದು. ಆದರೆ ನೋಡಿದ್ರೆ ಮೈಕಲ್ ಇನ್ನೂ ಅಲ್ಲೇ ಇದ್ದಾರೆ. ನೀವೇನು ಅಂದ್ಕೊಂಡಿದ್ರಿ ಆ್ಯಕ್ಚುಲಿ ನಿಮ್ಮ ಮನಸ್ಸಲ್ಲಿ ಏನು ಮಾಡ್ತಾ ಇದ್ರಿ? ಇಲ್ಲ, ಡಬಲ್ ಎಲಿಮಿನೇಷನ್ ಇರ್ಲಿಕ್ಕಿಲ್ಲ ಅಂತಾನೆ ನನ್ನ ಮನಸ್ಸಲ್ಲಿ ಬಂದಿದ್ದು, ನನ್ನ ಒಂದು ಗೆಸ್ ಪ್ರಕಾರ. ಸೊ ಎಲಿಮಿನೇಷನ್ ಅದೇ ಒಂದು 3 ಇದು ಕೊಟ್ಟಿದ್ರು, ಲೈಕ್ ಆಪ್ಷನ್. ಒಂದು ಡಬಲ್ ಎಲಿಮಿನೇಷನ್ ಆಗತ್ತೆ, ಇಲ್ಲ ಸಿಂಗಲ್ ಆಗ್ಬೋದು, ಅಥವಾ ಯಾರು ಎಲಿಮಿನೇಟ್ ಆಗ್ಲಿಕ್ಕಿಲ್ಲ ಅಂತ. ಸೊ ಡಬಲ್ ಎಲಿಮಿನೇಷನ್ ಅಂತೂ ಆಗಲ್ಲ ಅಂತ ನನ್ನ ಒಂದು ಮನ್ಸು ಹೇಳ್ತಾ ಇತ್ತು. ಸೊ ಅದಕ್ಕೆ ಅಲ್ಲಿ ನನ್ನ ಒಂದು ಸೇವ್ ಆಗ್ಬೋದು ಅಂತ ಒಂದು ಅನ್ಕೊಂಡಿದ್ದೆ. ಸೆಕೆಂಡ್ಲಿ, ಯಾರು ಸೇವ್ ಆಗದೇನು ಇರೋವಂಥ ಪರಿಸ್ಥಿತಿನೂ ಇರಲ್ಲ, ಬಟ್ ಒಬ್ರಂತೂ ಹೋಗ್ತಾರೆ. ಸೊ ಕಾರಲ್ಲಿ ಹೋಗ್ಬೇಕಾದ್ರೆ ನನಗೆ ಇಷ್ಟೇ ಇದ್ದಿದ್ದು, ನಾನು ಈ ವಾರ ಚೆನ್ನಾಗಿ ಆಡಿದ್ದೀನಿ, ನನ್ನ ಬೆಸ್ಟ್ ಏನು ಕೊಡಬೇಕಿತ್ತು ಅದನ್ನ ಕೊಟ್ಟಿದ್ದೀನಿ. ಸೊ ಆ ಪ್ರಕಾರ ನೋಡೋದಾದ್ರೆ ನಾನು ಸೇವ್ ಆಗ್ತೀನಿ ಅಂತ ಅನ್ಕೊಂಡಿದ್ದೆ. ಸೊ ಆ್ಯಕ್ಚುಲಿ ಎಲ್ಲರೂ ಹೊರಗೆ ಬಂದಾಗ ಸುದೀಪ್ ಸರ್ ಜೊತೆ ಒಂದು ಮಾತುಕತೆ ಆಗ್ತಾ ಇತ್ತು, ಅವ್ರ ದರ್ಶನ ಆಗ್ತಾ ಇತ್ತು. ಹೌದು. ಆದರೆ ಅನ್ಫಾರ್ಚುನೇಟ್ಲಿ ನಿಮಗೆ ಅವಕಾಶ ಸಿಗಲಿಲ್ಲ. ಈ ಬಗ್ಗೆ ಖಂಡಿತ ನಿಮಗೆ ಒಂದು ಬೇಸರ ಅಂತೂ ಇದ್ದೇ ಇರುತ್ತೆ. ಖಂಡಿತ ಇದೆ. ಸೊ ಈ ಬಗ್ಗೆ ಅಂತೂ ತುಂಬಾನೇ ನೋವಿದೆ. ಸ್ಪೆಷಲಿ ಮನೆಗೆ ಹೋಗ್ಬೇಕಾದ್ರೂ ನಾನು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆಗಿದ್ರಿಂದ ನನಗೊಂದು ಬೇರೆ ಥರನೇ ಎಂಟ್ರಿ ಸಿಕ್ತು. ಆವಾಗಲೂ ಸುದೀಪ್ ಸರ್ನ ಭೇಟಿ ಮಾಡಿಲ್ಲ. ಹೊರಗೆ ಬರಬೇಕಾದ್ರೂ ಐ ಥಿಂಕ್ ಅವತ್ತು ನನಗೆ ಅನ್ಫಾರ್ಚುನೇಟ್ಲಿ ಸುದೀಪ್ ಸರ್ನ ಭೇಟಿ ಮಾಡೋಕ್ಕೆ ಒಂದು ಅಪರ್ಚುನಿಟಿ ಅದು ಮಿಸ್ ಮಾಡಿದೆ. ಬಟ್ ಬಿಗ್ ಬಾಸ್ ಸೀಸನಲ್ಲಿ ಆಡೋದಕ್ಕೆ ಸಿಕ್ಕಂಥ ಒಂದು ಇಷ್ಟು ದೊಡ್ಡ ಅಪರ್ಚುನಿಟಿಯಲ್ಲಿ ನಾನು ಬಿಗ್ ಬಾಸ್ ಟೀಮ್ ಮತ್ತೆ ಓವರ್ ಆಲ್ ಬಿಗ್ ಬಾಸ್ಗೆ ಫಸ್ಟ್ ಆಫ್ ಆಲ್ ತುಂಬಾನೇ ಚಿರಋಣಿಯಾಗಿದ್ದೀನಿ. ಸೊ ಆ ಮೊಮೆಂಟಲ್ಲಿ ಅವ್ರು ನಂಗೆ ಇಷ್ಟೆಲ್ಲ ಕೊಟ್ಟಿದ್ದಾರೆ. ಬಟ್ ಅದೇ ಕಿಚ್ಚ ಸುದೀಪ್ ಸರ್ನ ಭೇಟಿಯಾಗೋ ಅವಕಾಶ ಅಂತ ಕೊಡ್ತಾರೆ ಫಿನಾಲೆಯಲ್ಲಿ. ನಾನು ಹೆಂಗು ಫಿನಾಲೆಗೆ ಹೋಗ್ತೀನಿ. ಸೊ ಬಟ್ ಇನ್ ಬಿಟ್ವೀನ್ ಕಿಚ್ಚ ಸರ್ನ ಭೇಟಿಯಾಗಿ ನನ್ನ ಒಂದು ಜರ್ನಿನ
ಹೇಗೆ ಆಡಿದ್ದೀನಿ, ಅವರ ಒಂದು ಮಾತುಗಳಿಂದ ಕೇಳೋ ಒಂದು ನನಗೆ ಅಪರ್ಚುನಿಟಿ ಕೊಡ್ಬಹುದು ಅನ್ನೋ ಒಂದು ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಸೊ ಅದು ಬಂದ್ರೆ ನನಗೆ ತುಂಬಾನೇ ಖುಷಿ ಆಗತ್ತೆ. ಸೊ ಬಿಗ್ ಬಾಸ್ ಮನೆಯಿಂದ ಹೊರ ಬಂದ್ಮೇಲೆ ಅವಿನಾಶ್ ಅವ್ರು ಮಾಡಿದ ಮೊದಲ ಕೆಲಸ ಏನು? ಸುಮ್ಮನೆ ಐ ಥಿಂಕ್ ಚೇರಲ್ಲಿ ಕೂತ್ಕೊಂಡು ಒಂದು 15 ಮಿನಿಟ್ಸ್ ಕಣ್ಣೀರು ಬರ್ದೆ ಮನ್ಸೊಳಗಡೆನೆ ಹತ್ತಿದ್ದು. ಸೊ ಇದೇ ನಾನು ಮಾಡಿದಂತ ಒಂದು ಮೊದಲ ಕೆಲಸ. ಸೊ ಅಷ್ಟು ಎಮೋಷನಲ್ ಆಗಿದ್ರಿ ಆಕ್ಚುಲಿ? ತುಂಬಾನೇ ಎಮೋಷನಲ್ ಆದೆ. ತುಂಬಾನೇ ಅಂದ್ರೆ ನನಗೆ ಮುಂದೆ ಯಾರು ಬರ್ತಾ ಇದ್ದಾರೆ, ಯಾರು ನನ್ನ ಅಂದ್ರೆ ಜನರನ್ನ, ನಮ್ಮ ಒಂದು ಮನೆ ಸದಸ್ಯರು ಯಾರಿದ್ದಾರೆ ಅವ್ರನ್ನೆಲ್ಲ ಬಿಟ್ಟು ಫಸ್ಟ್ ಟೈಮ್ ನಾನು ಬೇರೆ ಜನರನ್ನ ನೋಡ್ತಾ ಇದ್ದೀನಿ ಆಫ್ಟರ್ 30 ಡೇಸ್. ಸೊ ಆ ಫೀಲಿಂಗ್ ಬೇರೆ ಇತ್ತು. ಯಾಕೋ ಇಷ್ಟ ಆಗ್ತಿರ್ಲಿಲ್ಲ. ಯಾರನ್ನು ಆ ಮನೆ ಸದಸ್ಯರನ್ನ ಬಿಟ್ಟು ಯಾರೋ ಬೇರೆ ಎಲ್ಲ ಬರ್ತಾ ಇದ್ದಾರೆ, ಅಂದ್ರೆ ಕ್ರೂ ಇರ್ತಾರೆ ಅಥವಾ ಹೊರಗಡೆ ಬಂದಿದ್ದೀನಲ್ಲ ಅಂತ. ಸೊ ಯಾರ ಜನರನ್ನು ನೋಡಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ತುಂಬಾನೇ ಇಮೋಷನಲ್ ಆಗಿದ್ದೆ. ಯಾಕೋ ಅಲ್ಬೇಕು ಅಂತ ಅನ್ಸ್ತಾ ಇತ್ತು, ಬಟ್ ಅಲ್ಬಾರ್ದು, ಈ ಮೊಮೆಂಟ್ ಅಲ್ಲಿ ಬೇಡ ಅಂತ ಫೀಲ್ ಆಗ್ತಾ ಇತ್ತು. ಮನ್ಸನ್ನ ಗಟ್ಟಿ ಮಾಡ್ಕೊಂಡು ಸುಮ್ನೆ ಒಂದು 10 ನಿಮಿಷ ಯಾರೋ ನನ್ನ ಹತ್ರ ಮಾತಾಡಕ್ ಬಂದಿರ್ಲಿಲ್ಲ. ಸೊ ಸುಮ್ನೆ ಕೂತಿದ್ದು ಒಂದು 10-15 ನಿಮಿಷ, ಬಟ್ ಮನ್ಸಿನೊಳಗಡೆ ತುಂಬಾನೇ ಹತ್ತಿದ್ದೀನಿ ಅಂತ ಹೇಳ್ಬೋದು. ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟವ್ರು ನೀವು. ಸೊ ಪ್ರೇಕ್ಷಕರಿಗೆ ಆಕ್ಚುಲಿ ನಿಮ್ಮನ್ನು ನೋಡಿದಾಗ ಸಿಕ್ಕಾಪಟ್ಟೆ ಸರ್ಪ್ರೈಸ್ ಆಗಿತ್ತು. ಹೌದು. ಸೊ ಬಿಗ್ ಬಾಸ್ ಕಾಲ್ ಬಂದಾಗ ನಿಮ್ಗೆ ಸರ್ಪ್ರೈಸ್ ಆಗಿತ್ತಾ? 100% ಬಿಗ್ ಬಾಸ್ ಕಾಲ್ ಬಂದಾಗ ನನಗೆ ಯಾರು ಸರ್ಪ್ರೈಸ್ ಆಗಲ್ಲ. ನಾನು ಮಂಗಳೂರಲ್ಲಿ ನನ್ನ ಒಂದು ಆಕ್ಟಿವಿಟಿ ಮುಗಿಸಿ ಡೈಲಿ ರೂಟೀನ್ಸ್ ಅಂತ ಇರತ್ತೆ. ನಾನು ಡೈಲಿ ರೂಟೀನ್ ಅಂತ ಸೆಟ್ ಮಾಡಿದ್ದೀನಿ. ಸೊ ಅದನ್ನೆಲ್ಲ ಮುಗಿಸ್ಬಿಟ್ಟು ಮನೆಗೆ ಬಂದು ಬಿಗ್ ಬಾಸ್ ಶೋನೇ ನೋಡ್ತಾ ಇರ್ತೀನಿ ನನ್ನ ತಾಯಿ ಜೊತೆ. ಯೂಶಲಿ ನನ್ನ ಒಂದು 9:30 11 ಗಂಟೆಗೆ ನಮ್ಮ ತಾಯಿ ಯಾವತ್ತೂ ಆ ಶೋನ ಮಿಸ್ ಮಾಡಲ್ಲ. ಸೊ ಅವ್ರ ಜೊತೆ ಕೂತ್ಕೊಂಡು ಬಿಗ್ ಬಾಸ್ ಶೋನ ನೋಡ್ತಾ ಇರ್ತೀನಿ. ಅವಾಗ ನನ್ನ ಕಾಲ್ ಬರುತ್ತೆ ಇನ್ ಬಿಟ್ವೀನ್ ಅಲ್ಲಿ. ಸೊ ಅವಾಗ ತಗೊಂಡು ನೀವು ಬಿಗ್ ಬಾಸ್ ಶೋಗೆ ಸೆಲೆಕ್ಟ್ ಆಗಿದ್ದೀರಾ, ಬರಬೇಕು ಅಂತ ಅಂದಾಗ ತುಂಬಾನೇ ಸರ್ಪ್ರೈಸಿಂಗ್ ಅಂತು. ಫಸ್ಟ್ ಆಫ್ ಆಲ್ ಎಕ್ಸೈಟೆಡ್ ಆದೆ ತುಂಬಾನೇ. ಆಮೇಲೆ ಕೆಲವೊಂದು ಕನಸುಗಳು ಮುಂದೆ ಬಂದಂಗೆ ಅನ್ಸ್ತು. ಲೈಕ್ ಎಷ್ಟೊಂದು 100 ಕನಸುಗಳು ಜನರನ್ನ ರೀಚ್ ಮಾಡುವಂತ ಒಂದು ಎಫರ್ಟ್ ಮೂವೀಸ್ ಅಲ್ಲಿ ಆಗ್ಲಿ ಅಥವಾ ಬೇರೆ ರೀತಿಯಲ್ಲಿ ಎಷ್ಟೊಂದಿತ್ತು. ಅದು ಇವಾಗ ಕೂಡ್ ಬರ್ತಾ ಇದೆ ಅನ್ನೋ ಒಂದು ಏನು ಸಂತೋಷ, ತುಂಬಾನೇ ಸಂತೋಷ ಆಯ್ತು. ಸೊ ಎಲ್ಲೋ ಒಂದ್ ಕಡೆ ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆಯದೆ ಅಂದ್ರೆ ನೇರವಾಗಿ ಮೊದಲನೇ ದಿನನೇ ಬಿಗ್ ಬಾಸ್ ಹೋಗಿದ್ರೆ ಇನ್ನೂ ಹೆಚ್ಚು ಪ್ರೇಕ್ಷಕರಿಗೆ ತಲುಪುದಿತ್ತು, ಅಥವಾ ಇನ್ನೂ ಕನ್ನಡಿಗರ ಪ್ರೀತಿ ಇನ್ನೂ ಹೆಚ್ಚು ಸಿಕ್ತಿತ್ತು, ಅಥವಾ ಇನ್ನೂ ಸ್ವಲ್ಪ ದಿನ ಉಳಿಬೋದಿತ್ತು ಅಂತ ಅನ್ಸುತ್ತೆ ನಿಮ್ಗೆ? ನಮ್ಗೆ ನನ್ನ ಪ್ಲೇಟಲ್ಲಿ ಎಷ್ಟು ನನಗೆ ದೇವರು ಏನು ಆಹಾರನ ಕೊಟ್ಟಿದ್ದಾರೆ, ನಾನು ಅದ್ರ ಬಗ್ಗೆ ನನಗೆ ಖುಷಿ ಇದೆ. ಸೊ ಪ್ಲೇಟಲ್ಲಿ ಇನ್ನೂ ಚಿಕನ್ ಇರ್ತಿದ್ರೆ ಅಥವಾ ಇನ್ನು ಬೇರೆ ತರ ಬಿರಿಯಾನಿ ಇರ್ತಿದ್ರೆ ಇನ್ನೂ ಚೆನ್ನಾಗಿರ್ಬೋದು ಅಂತ ಆ ತರ ಯೋಚನೆ ಮಾಡಿದ್ರೆ ನಾವು ಲೈಫಲ್ಲಿ ಯಾವತ್ತೂ ಖುಷಿ ಇರಕ್ಕೆ ಆಗಲ್ಲ. ಸೊ ನಮ್ಗೇನು ದೇವ್ರು ಕೊಟ್ಟಿದ್ದಾರೆ ಅದ್ರಲ್ಲಿ ಖುಷಿ ಪಡ್ಕೋಬೇಕು. ನಾನು ಆ ತರ ಇವಾಗ ಯೋಚನೆ ಮಾಡಿದ್ರೆ ನನ್ನಷ್ಟು ಮೂರ್ಖ ಯಾರೂ ಇರಲ್ಲ. ಅದು ಈ ತರ 4 ವಾರ ಒಳಗಡೆ ಹೋಗ್ಬಿಟ್ಟು ಪರ್ಫಾರ್ಮ್ ಮಾಡ್ಬಿಟ್ಟು ಜನರ ಪ್ರೀತಿ ತಗೊಂಡ್ಬಿಟ್ಟು ಬಂದಾಗ ಈ ತರ ನೆಗೆಟಿವ್ ಥಾಟ್ ತಗೊಂಡ್ರೆ ನಾನು, ಸೊ ಐ ಥಿಂಕ್ ಮುಂದೆ ಹೋಗಕ್ಕೆ ತುಂಬಾ ಕಷ್ಟ ಆಗತ್ತೆ. ಸೊ ಆ ತರ ಥಾಟ್ ಯಾವುದಿಲ್ಲ. ಬಟ್ ನಾನು ಉಳ್ಕೊಂಡಿದ್ರೆ ಒಂದು ಚೆನ್ನಾಗಿ ಇನ್ನ ಆಡ್ಬೋದಿತ್ತು ಅಂತ ಅದೇ ಒಂದು ನೋವಿದೆ. ಬಟ್ ಅದರ್ವೈಸ್ ವೈಲ್ಡ್ ಕಾರ್ಡ್ ಸಿಕ್ಕಿದ್ದು ನನಗೆ ಅಷ್ಟೇ ಖುಷಿ ಇದೆ. ನಾನು ಫಸ್ಟ್ ಹೋಗಿದ್ರು ಪ್ರಾಬ್ಲಿ ನನ್ನ ಕೆಲಸ ಏನಿದೆ ಅದು ಮಾಡ್ತಿದ್ದೆ. ನನ್ನ ಮೊಮೆಂಟ್, ನನ್ನ ಟೈಮ್ ಝೋನ್ ಏನಿತ್ತು ಅದು ವೈಲ್ಡ್ ಕಾರ್ಡ್ ಝೋನ್. ಸೊ ಆ ಝೋನ್ಗೆ ನಾನು ಹೋಗಿದ್ದೀನಿ. ಸೊ ಇಟ್ಸ್ ಓಕೆ ಅಂತ ಅನ್ಸುತ್ತೆ. ಸೊ ಎಲ್ಲಿ ಎಡವಿದ್ದು ಅನ್ಸುತ್ತೆ ನಿಮ್ಗೆ ಬಿಗ್ ಬಾಸ್ ಅಲ್ಲಿ? ಈ ಹೊರಬರಕ್ಕೆ ಕಾರಣ ಏನು ಅಂತ ಅನ್ಸುತ್ತೆ ಯಾವಾಗಲೂ ಈಗ ಹೊರಗಡೆ ಬಂದ್ಮೇಲೆ ಯೋಚನೆ ಮಾಡಿದಾಗ? ಹಾನೆಸ್ಟಿ ಆಗಿ ನನಗೆ ತುಂಬಾ ಜನ ಕೇಳಿದ್ರು, ನನ್ಗೆ ಎಲ್ಲೂ ನಾನು ಎಡವಿಲ್ಲ ಅಂತ ಅನ್ಸತ್ತೆ. ನಾನು ಒಂದು ಜೆನ್ವಿನ್ ಪರ್ಸನ್ ಆಗಿ ಹೋಗಿದ್ದು, ಜೆನ್ವಿನ್ ಪರ್ಸನ್ ಆಗಿ ಹೊರಗಡೆ ಬಂದಿದ್ದೀನಿ. ಎಲ್ಲೂ ನನ್ನ ಒಂದು ಫೇಕ್ ಗೇಮ್ ಅಥವಾ ಡರ್ಟಿ ಪೊಲಿಟಿಕ್ಸ್ ಅಥವಾ ಏನೋ ಇನ್ನೊಂದು ಹೇಳ್ತಾರೆ ಮ್ಯಾನಿಪ್ಯುಲೇಟಿವ್ ತರ ಆಡಿ ನೀವು ಗೆಲ್ಬೋದಾಗಿತ್ತು, ಸ್ವಲ್ಪ ಡ್ರಾಮಾ ಮಾಡಿ ಗೆಲ್ಬೋದಾಗಿತ್ತು ಅಂತ ನಾವು ಹೇಳ್ತಾರೆ ಕೆಲವರು. ಒಂದ್ ಸ್ವಲ್ಪ ನೀವು ಆಕ್ಟಿಂಗ್ ಫೀಲ್ಡ್ ಅಲ್ಲೇ ಇದ್ದೀರಾ, ಆಕ್ಟಿಂಗ್ ಮಾಡ್ಬೋದಾಗಿತ್ತು ನಿಮ್ಗೆ ಒಳಗಡೆ ಅಂತ ಹೇಳ್ತಾರೆ. ಬಟ್ ಇದೆಲ್ಲ ನಾನಲ್ಲ. ನನ್ನ ಆಕ್ಟಿಂಗ್ ಅಂತ ಏನಿದೆ ಅದು ನನ್ನ ಕೆಲಸ, ನನ್ನ ಒಂದು ಪ್ಯಾಷನ್. ಅದನ್ನ ನಾನು ಆ ಫೀಲ್ಡ್ ಅಲ್ಲೇ ಮಾಡ್ತೀನಿ. ಅಲ್ಲಿ ನಾನು ಹೋಗ್ಬಿಟ್ಟು ನಿಜ ನಾನಾಗಿದ್ದು ಆಡ್ಬೇಕೇನಿದೆ ಅದನ್ನ ನಾನು ಆಡಿದ್ದೀನಿ. ಸೊ ಅದ್ರ ಬಗ್ಗೆ ನನ್ಗೆ ಹೆಮ್ಮೆ ಇದೆ. ಸೊ ಎಂಡ್ ಆಫ್ ದ ಡೇ ಎಲ್ಲರೂ ಒಂದೊಂದು ಟೈಮಲ್ಲಿ ಒಬ್ಬೊಬ್ರು ಬರಲೇಬೇಕು. ಸೊ ಗೊತ್ತಿಲ್ಲ, ನನ್ನ ಒಂದು ಆ ಟೈಮ್ಗೆ ನನ್ನ ಒಂದು ಕೆಲವೊಂದು ಚಿಕ್ಕ ಒಂದು ಏನು ಮಿಸ್ಟೇಕ್ಸ್ಗಳು ಏನಾಗಿದೆ ಅದನ್ನ ನಾನು ತುಂಬಾನೇ ತೀರಾ ಒಳಗಡೆ ಹೋಗ್ಬಿಟ್ಟು ಅದನ್ನ ನೋಡ್ಕೊಂಡು ನೋಡಕ್ ಹೋದ್ರೆ ಐ ಥಿಂಕ್
ಆ ಥರ ನಮ್ಮ ಜೀವನದಲ್ಲೂ ಐ ಥಿಂಕ್ ನಾವು ಎಷ್ಟೊಂದು ತಪ್ಪುಗಳನ್ನ ಮಾಡ್ತೀವಿ, ಚಿಕ್ಕ ಚಿಕ್ಕ ತಪ್ಪುಗಳನ್ನ ಮಾಡ್ತೀವಿ. ಸೊ ಅಲ್ಲೇ ನಿಂತ್ರೆ ಅದಕ್ಕೆ ಅದಕ್ಕೊಂದು ಅರ್ಥ ಇರಲ್ಲ. ಬಟ್ ನೋಡ್ಬೇಕು ಎಲ್ಲಿ ತಪ್ಪಾಗಿದೆ ಅಂತ. ಬಟ್ ನನಗೆ ಅನ್ಸಿದ್ದು ನಾನು ಚೆನ್ನಾಗೇ ಆಡಿದ್ದೀನಿ. ಕೆಲವೊಂದ್ಸಲ ಸ್ಲೋ ಆಟ, ಫಸ್ಟ್ಗೆ ಸ್ಲೋ ಆಟ, ಆಮೇಲೆ ಫಾಸ್ಟ್ ಆಟ ಅಂತ ಹೇಳ್ತಾರೆ. ಬಟ್ ಎಲ್ಲಾನು ಬೇಕಿತ್ತು ಆ ಸಿಚುವೇಶನ್ಗೆ, ಆ ಥರ ಸಿಚುವೇಶನ್ ತಕ್ಕಂತೆ ಆಡಿದ್ದೀನಿ. ಸೊ ಆ ಥರ ಏನು ಅನ್ಸಿಲ್ಲ. ಆಕ್ಚುಲಿ ಬಿಗ್ ಬಾಸ್ ಇಸ್ 24 ಗಂಟೆ ಆಟ. ಅದು 24 ಗಂಟೆ ಕ್ಯಾಮ್ರಾ ಎಲ್ಲ ರೆಕಾರ್ಡ್ ಆಗ್ತಾ ಇರುತ್ತೆ. ಬಟ್ ಜನ ನೋಡೋದು 1.5 ಗಂಟೆ ಮಾತ್ರ. ಹೌದು. ಸೊ ಆ 1.5 ಗಂಟೆಯಲ್ಲಿ ನಿಮ್ದು ಬೆಸ್ಟ್ ಮೂಮೆಂಟ್ಸ್ ಕ್ಯಾಪ್ಚರ್ ಆಗಿರಲ್ಲ ಒಮ್ಮೊಮ್ಮೆ. ಆ ತರದ್ದು ನಿಮ್ಗೆ ಯಾವಾಗ್ಲಾದ್ರು ಫೀಡ್ಬ್ಯಾಕ್ ಬಂದಿದೆಯಾ ಹೊರಗಡೆ ಬಂದ್ಮೇಲೆ? ಏನು ಅವಿನಾಶ್, ನೀ ಯಾವಾಗ್ಲೂ ಇದೇ ತರ ಇರ್ತಾ ಇದ್ದೆ, ಅಥವಾ ನಿಂದ ಆ ಪೋರ್ಷನ್ ತೋರಿಸಿಲ್ಲ ಅನ್ನೋ ಆ ತರದ್ದು ಏನಾದ್ರು ಅರ್ಥದಲ್ಲಿ? ಅದೇ ಬಿಗ್ ಬಾಸ್ ಮನೆಯಲ್ಲಿ ಯಾವ ತರ ಅಂದ್ರೆ, ಇದೊಂದು ಜಸ್ಟ್ ಒಂದು 24 ಗಂಟೆ ಆಟ ಬಿಟ್ಟು 24 ಗಂಟೆ ಒಂದು ಟ್ಯಾಲೆಂಟ್ ಶೋ ಕೂಡ. ಸೊ ಅದನ್ನ ನಾವು ಮರ್ತು ಬಿಡ್ತೀವಿ ಎಲ್ಲೋ ಒಂದ್ ಕಡೆ. ಬರೀ ಅಲ್ಲಿ ಇರೋ ಒಂದು ಜೀವನ ಮಾಡೋದೇ ಒಂದು ಬಿಗ್ ಬಾಸ್ ಶೋ ಅಂತ ಅಲ್ಲ. 24 ಗಂಟೆ ನಿಮ್ಮ ರಿಯಲ್ ಟ್ಯಾಲೆಂಟ್ ಏನಿದೆ ಅದನ್ನು ಡಿಸ್ಪ್ಲೇ ಮಾಡ್ಬೇಕಾಗತ್ತೆ. ಸೊ ಬಟ್ ನನಗೆ ಕೆಲವೊಂದ್ಸಲ ಅನ್ಸಿದ್ದು ಏನಂದ್ರೆ, ನಾನು ನನ್ನ ಪ್ರಯತ್ನ ಮೀರಿ ನಾನು ಕೆಲವೊಂದು ನನ್ನ ಟ್ಯಾಲೆಂಟು ಅಥವಾ ನನ್ನ 24 ಗಂಟೆಯಲ್ಲಿ ಮಾತಾಡ್ಬೇಕಾದ್ರೂ ಆ ಫನ್ ಎಲಿಮೆಂಟ್ ಅಂದ್ರೆ ರಿಯಲ್ ಆಗಿ ಬರ್ಬೇಕಾಗತ್ತೆ. ಸುಮ್ಮನೆ ಏನೋ ಮಾಡೋಕ್ಕಾಗಲ್ಲ. ಅಲ್ಲಿ ಡಿಸ್ಪ್ಲೇ ಆಗತ್ತೆ ಅಂತ ಫನ್ ಎಲಿಮೆಂಟ್ ಮಾಡೋಕ್ಕಾಗಲ್ಲ. ಅಲ್ಲಿ ಇಬ್ರು ಮಾತಾಡ್ಬೇಕಾದ್ರೆ ಆ ಒಂದು ಫೀಲಿಂಗ್ಸ್ ಏನಿದೆ ಅಲ್ಲಿ ಮ್ಯಾಚ್ ಆಗಬೇಕು. ಅದಕ್ಕೆ ನಾವು ಪೂರಕವಾಗಿ ನಮ್ಮ ಒಂದು ಕಾಮಿಡಿನ ಅಥವಾ ಎಗ್ರೆಷನ್ ತೋರಿಸ್ಬೇಕಾಗತ್ತೆ. ಸೊ ಫೇಕ್ ಆಗಿ ಅಲ್ಲಿ ನಾವು ಬರಬೇಕು, ಅದರಲ್ಲಿ ಕಂಟೆಂಟ್ ಬರಬೇಕು, ನಾವು ಸ್ಕ್ರೀನ್ ಸ್ಪೇಸ್ ಬರಬೇಕು ಅಂತ ಮಾಡ್ಬೋದು. ಬಟ್ ಆ ಥರ ವ್ಯಕ್ತಿತ್ವ ನಂದಲ್ಲ. ಸೊ ನಾನು ಏನು ಮಾಡಬೇಕು ಅದನ್ನ ಮಾಡಿದ್ದೆ. ಬಟ್ ಎಲ್ಲೋ ಒಂದು ಕಡೆ ಹೌದು, ನನ್ನ ಫಸ್ಟ್ ವೀಕ್ ನೀನು ಅಷ್ಟೊಂದು ಕಾಣಿಸೇ ಇಲ್ಲ ಅಂತ ಹೇಳ್ತಾ ಇದ್ರು. ಫಸ್ಟ್ ವೀಕ್ ಅಷ್ಟೇ ನಿನ್ನನ್ನು ನಾವು ಅಷ್ಟು ನೋಡಿಲ್ಲ ಅಂತಾನು ಹೇಳಿದವರು ಇದ್ದಾರೆ. ಬಟ್ ಎಂಡ್ ಆಫ್ ದ ಡೇ ಅದೇ ನಾನು ಜಸ್ಟ್ ನಾನಾಗಿದ್ದೆ. ಸೊ ಅದಕ್ಕೆ ನನಗೆ ಇದು ಅಲ್ಲಿ ನನ್ನ ಇದು ಕಂಟೆಂಟ್ ಹಾಕಿಲ್ಲ, ನಾನು ಏನು ಮಾಡಿದ್ದೆ ಅಲ್ಲಿ ಅದನ್ನ ನಾನು ಅವ್ರು ತೋರಿಸ್ಕೊಂಡಿಲ್ಲ ಅಂತೆಲ್ಲ ನಾನು ಹೇಳಲ್ಲ ಆ ಥರ. ಸೊ ವೋಟಿಂಗ್ ಪೋಲ್ ತೋರಿಸ್ಬೇಕು ಅನ್ನೋದು ಸುಮಾರು ಒಂದು ಒಪಿನಿಯನ್, ಪಬ್ಲಿಕ್ ಒಪಿನಿಯನ್ ಹೌದು, ಆಮೇಲೆ ಎಕ್ಸ್ ಕಂಟೆಸ್ಟೆಂಟ್ಸ್ ಒಪಿನಿಯನ್ ಹೌದು. ಸೊ ನಿಮ್ಮ ಒಪಿನಿಯನ್ ಏನು? ವೋಟಿಂಗ್ ಪೋಲು ಡಬಲ್ ಎಜ್ ಸ್ವಾರ್ಡ್ ಇದ್ದಂಗೆ. ಸೊ ಒಂದು ಸೈಡಲ್ಲಿ ವೋಟಿಂಗ್ ಪೋಲ್ ನೋಡಿದ್ರೆ ಡೆಫಿನೆಟ್ ಆಗಿ ಒಂದು ಎಚ್ಚೆತ್ಕೊಳ್ತಾರೆ. ಲೈಕ್ ನಾನು ಈ ಪೊಸಿಷನ್ ಅಲ್ಲಿ ಇದ್ದೀನಿ ಇವಾಗ, ಸೊ ನಾನು ಬೆಟರ್ ಆಗಿ ಆಡ್ಬೋದು. ಮತ್ತೆ ಟಾಪ್ ಅಲ್ಲಿ ಇದ್ದವ್ರಿಗೆ ಒಂದು ಮೋಟಿವೇಶನ್, ನಾನು ಚೆನ್ನಾಗಿ ಆಡ್ತಾ ಇದ್ದೀನಿ, ಸೊ ನನ್ನ ಒಂದು ಗೇಮ್ಗೆ ಪೂರಕವಾಗಿ ಇನ್ಸ್ಪಿರೇಷನ್ ಜನರು ಕೊಡ್ತಾ ಇದ್ದಾರೆ ಅಂತಾನು ಹೌದು. ಬಟ್ ಇನ್ನೊಂದ್ ಕಡೆ ನೋಡಿದ್ರೆ ಡಬಲ್ ಎಜ್ ಸ್ವಾರ್ಡ್, ಅದಕ್ಕೆ ಹೇಳ್ತಾ ಇದ್ದೀನಿ. ಇನ್ನೊಂದ್ ಕಡೆ ನೋಡಿದ್ರೆ ಯಾರು ಟಾಪ್ ಅಲ್ಲಿ ಇರ್ತಾರೆ ಒಂದು ವೋಟಿಂಗ್ ಪೋಲ್ ಅಲ್ಲಿ, ಅವರ ಏನ್ ಹೇಳ್ತೀವಿ, ಗೆದ್ದ ಎತ್ತಿನ ಬಾಲೆ ಅನ್ನೋ ಹಿಡಿಯೋದು ಅಂತ ಹೇಳ್ತಾರಲ್ಲ. ಸೊ ಆ ತರ ಅಲ್ಲಿ ಮಾಡೋದು ತುಂಬಾ ಜನ ಇದ್ದಾರೆ. ಅದಕ್ಕೆ ಮೊನ್ನೆ ಒಂದು 2 ಇನ್ಸ್ಟೆನ್ಸ್ ಅಲ್ಲಿ ವೋಟಿಂಗ್ ಪೋಲ್ ತೋರಿಸಿ ಯಾರು ಟಾಪ್ ಅಲ್ಲಿ ಇದ್ರು, ಸೊ ಅವ್ರ ಹಿಂದೆನೆ ಹೋಗುವಂತ ಒಂದು ಇನ್ಸ್ಟೆನ್ಸು, ಅವ್ರನ್ನ ಸುಮ್ನೆ ಪ್ರಶಂಸೆ ಮಾಡೋ ತರ, ಅವ್ರಿಗೆ ಒಂದು ಸಪೋರ್ಟ್ ಮಾಡೋ ತರ ಒಂದು ಇನ್ಸ್ಟೆನ್ಸು ತುಂಬಾ ಇದೆಲ್ಲ ಜಾಸ್ತಿ ಆಗೋ ಒಂದು ಪರಿಸ್ಥಿತಿನೂ ಬರಬಹುದು. ಸೊ ಅದಕ್ಕೋಸ್ಕರ ನನಗೆ ಅನ್ಸತ್ತೆ, ಐ ಆಮ್ ನಾಟ್ ವೆರಿ ಶ್ಯೂರ್. ಅಂದ್ರೆ ವೋಟಿಂಗ್ ಪೋಲು ತೋರಿಸಿದ್ರು ಕಷ್ಟ, ತೋರಿಸ್ದೇ ಇಲ್ದಿದ್ರು ಕಷ್ಟ. ಬಟ್ ಈಗ ಹೆಂಗ್ ಫಾರ್ಮ್ಯಾಟ್ ಹೋಗ್ತಾ ಇದೆ, ರ್ಯಾಂಡಮ್ ಆಗಿ ಹಿಂಗೆ ಚೂಸ್ ಮಾಡ್ತಾ ಇದ್ದಾರೆ, ರ್ಯಾಂಡಮ್ ಆಗಿ ಎಲಿಮಿನೇಷನ್ ಮಾಡ್ತಾ ಇದ್ದಾರೆ. ಬಟ್ ಒಂದೊಂದ್ಸಲ ವೋಟಿಂಗ್ ಪ್ರಕಾರನು ಮಾಡ್ತಾ ಇದ್ದಾರೆ. ಸೊ 2 ಕಂಬೈನ್ ಮಾಡಿ ಮಾಡ್ತಾ ಇದ್ದಾರೆ. ಅದು ಒಳ್ಳೇದಂತ ಅನ್ಸುತ್ತೆ. ಒಳಗಡೆ ಹೋಗುವಾಗ ನಿಮ್ಮ ಮನಸ್ಥಿತಿ ಏನಿತ್ತು? ಅಂದ್ರೆ ನಿಮ್ಮ ಮನಸ್ಸಲ್ಲಿ ಏನೆಲ್ಲ ಓಡ್ತಾ ಇತ್ತು? ಮನೇಲಿದ್ದವರಲ್ಲಿ ಮೊದಲಿಂದ ನಿಮ್ಗೆ ಯಾರಾದ್ರೂ ಪರಿಚಯದವ್ರು ಇದ್ರ? ಇಲ್ಲ, ಮನೆಯಲ್ಲಿ ಇದ್ದವರಲ್ಲಿ ನನ್ಗೆ ಯಾರೂ ಪರಿಚಯ ಇರಲಿಲ್ಲ, ಒಬ್ರು ಪರಿಚಯ ಇರಲಿಲ್ಲ. ಟು ಬಿ ವೆರಿ ಆನೆಸ್ಟ್, ಈ ಸೀಸನ್ ಅಲ್ಲಿ ಯಾರೂ ಪರಿಚಯ ಇರಲಿಲ್ಲ. ಸೊ ನನ್ನ ತಲೆಯಲ್ಲಿ ಒಂದು ಇಂಪಾರ್ಟೆಂಟ್ ಕೆಲವು ವಿಚಾರಗಳು ಏನು ಓಡ್ತಾ ಇತ್ತು ಅಂದ್ರೆ, ಒಬ್ರೊಬ್ಬರ ವ್ಯಕ್ತಿತ್ವ ಏನಿದೆ ಹೊರಗಡೆಯಿಂದ 1.5 ಗಂಟೆ ನೋಡ್ಬೇಕಾದ್ರೆ ಅಥವಾ ಒಂದು ಓವರ್ ಆಲ್ ಸ್ಕ್ರೀನ್ ಅಲ್ಲಿ ನೋಡ್ಬೇಕಾದ್ರೆ, ಓಕೆ ಇವ್ರು ಹಿಂಗ್ ಕಾಣಿಸ್ತಾ ಇದ್ದಾರೆ, ಇವರ ಒಂದು ಕ್ಯಾರೆಕ್ಟರ್ ಹಿಂಗಿದೆ, ಟ್ರೇಟ್ ಹಿಂಗಿದೆ ಅಂತ ಗೊತ್ತಾಗತ್ತೆ. ಬಟ್ ಒಳಗಡೆ ಹೋದಾಗ ನನ್ನ ತಲೆಯಲ್ಲಿ ಓಡ್ತಾ ಇದ್ದಿದ್ದು, ಇವರು ಯಾವ ತರ ನನ್ನ ರಿಸೀವ್ ಮಾಡ್ತಾರೆ, ಇವರ ಒಂದು ರಿಯಾಕ್ಷನ್ ಏನಿರುತ್ತೆ, ಇವರ ಒಂದು ಪ್ಲಾನ್ ಏನಿರುತ್ತೆ, ಅಥವಾ ಇವರ ಯಾವ ತರ ನನ್ನ ವೆಲ್ಕಮ್ ಮಾಡ್ತಾರ, ಅಥವಾ ಫಸ್ಟಿಗೆ ಅಲ್ಲೇ ನಿಂತ್ಬಿಟ್ಟು ಏನೋ ಒಂದು ಯೋಚನೆಯಲ್ಲಿ ಅಲ್ಲೇ ಎಂಗೇಜ್ ಆಗ್ತಾರ ಅಂತ, ಈ ತರ ಎಲ್ಲ ಯೋಚನೆ ನಂಗೆ ಬರ್ತಾ ಇತ್ತು. ಪ್ಲಸ್ ಮನೆ ಹೆಂಗಿರತ್ತೆ, ಯಾರು ಎಲ್ಲಿ ಯಾವ ತರ ಏನ್ ಮಾಡ್ತಾ ಇದ್ದಾರೆ, ಆ ಮನೆ
ಆ ಮನೆ ಬಗ್ಗೆನೇ ತುಂಬಾನೇ ಯೋಚನೆ ಮಾಡ್ತಾ ಇದೆ. ಅಂದ್ರೆ ಓವರ್ ಆಲ್ ಬಿಗ್ ಬಾಸ್ ಮನೆ ಖಾಲಿ ಟಿವಿಯಲ್ಲಿ ನೋಡಿದ್ದೆ. ಇಲ್ಲಿ ಒಳಗಡೆ ಹೋಗ್ಬೇಕಾದ್ರೆ ಹೆಂಗೆ ಇದೆ ನನ್ನನ್ನು ಬೇರೆ ಕ್ಯಾಪ್ಟನ್ಸಿ ಅಂದ್ರೆ ಒಳಗಡೆಯಿಂದ ಕ್ಯಾಪ್ಟನ್ಸಿ ರೂಮಿಂದ ನಾನು ಎಂಟ್ರಿ ಆಗ್ತೀನಿ. ಸೊ ಪ್ರತಿಯೊಬ್ಬರ ಮನ್ಸಲ್ಲಿ ಏನ್ ಓಡ್ತಾ ಇರ್ಬೋದು, ಅವ್ರ ಮನ್ಸಲ್ಲಿ ಏನ್ ಓಡ್ತಾ ಇರ್ಬೋದು ನನ್ನ ನೋಡಿ, ನನ್ನ ಫಸ್ಟ್ ರಿಯಾಕ್ಷನ್ ಯಾವ ತರ ಇರ್ಬೋದು ಅಂತ ಅದೇ ಓಡ್ತಾ ಇತ್ತು. ಸೊ ಎಲ್ಲೋ ಒಂದು ಕಡೆ ಮನೆಯಲ್ಲಿ ನಿಮಗೆ ಬೇಕಿದ್ದ ಸ್ಪಂದನೆ ಅಥವಾ ಸಹಕಾರ ಸ್ಪರ್ಧಿಗಳಿಂದ ಸಿಗಲಿಲ್ಲ ಅಂತ ಅನ್ಸುತ್ತಾ ನಿಮಗೆ? ಆ, ಅದು ಪಾರ್ಶಲಿ ಕರೆಕ್ಟ್ ಕೂಡ, ಪಾರ್ಶಲಿ ಸರಿ ಅಲ್ಲ ಕೂಡ. ಯಾಕಂದ್ರೆ ಪಾರ್ಶಲಿ ಸರಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಹೋಗ್ಬಿಟ್ಟು ಪ್ರತಿಯೊಬ್ಬರಲ್ಲಿ ಅದು ಒಪ್ಕೊಂಡಿದ್ದಾರೆ ಕೂಡ. ಕೆಲವೊಂದು ಅಲ್ಲಿ ಇರುವಂತ ಕಂಟೆಸ್ಟೆಂಟ್ಸ್ ಕೆಲವೊಂದು ಐ ಥಿಂಕ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಅಂತ ನಾವು ಏನ್ ಹೇಳ್ತೀವಿ ಇವಾಗ ಒಂದೊಂದು ಇವಾಗ ನೋಡ್ಬೇಕಾದ್ರೆ ಸಂಗೀತ ಅವರಾಗ್ಲಿ, ಅಥವಾ ಈವನ್ ನಮೃತ ಅವರಾಗ್ಲಿ, ಅಥವಾ ಈವನ್ ತನೀಶ್ ಅವರಾಗ್ಲಿ, ಅಥವಾ ಈವನ್ ಪ್ರತಾಪ್ ಅವರಾಗ್ಲಿ, ಎಲ್ಲರನ್ನು ಒಪ್ಕೊಂಡಿದ್ದಾರೆ. ಅವಿನಾಶ್ ಬಂದ್ಮೇಲೆ ಪ್ರತಿಯೊಬ್ಬರನ್ನ ರೀಚ್ ಮಾಡಿ ಮಾತಾಡೋದಕ್ಕೆ, ಅವರ ಝೋನ್ ಬರೋದಕ್ಕೆ ತುಂಬಾನೇ ಟ್ರೈ ಮಾಡಿದ್ದಾರೆ. ನನ್ನ ಹತ್ರನೂ ಹೇಳಿದ್ದಾರೆ, ಬರ್ಬೇಕಾದ್ರೂ ಸಂಗೀತ ಅದನ್ನೇ ಹೇಳ್ತಾ ಇದ್ರು. ಸೊ ಅವಿನಾಶ್ ಅವರು ಒಂದು ಎಫರ್ಟ್ ನಾನು ಯಾರಲ್ಲೂ ನೋಡಿಲ್ಲ ಇಷ್ಟರವರೆಗೆ. ಈ ಸೀಸನ್ ಅಲ್ಲಿ ಬಂದಂತ ಕಂಟೆಸ್ಟೆಂಟ್ಸು ಪ್ರತಿಯೊಬ್ಬರ ಹತ್ರ ಹೋಗಿ ಒಂದು ಕಾನ್ಶಿಯಸ್ ಎಫರ್ಟ್ ಮಾಡಿಬಿಟ್ಟು ಅವ್ರನ್ನ ತಿಳಿಯುವಂತ ಒಂದು ಪ್ರಯತ್ನ ನಾವು ಯಾರೂ ಮಾಡಿರ್ಲಿಲ್ಲ. ಸೊ ಅದನ್ನ ನಾನು ಮಾಡಿದ್ದೆ. ಸೊ ಅದಕ್ಕೆ ತಕ್ಕಂತೆ ಅವರು ರಿಯಾಕ್ಟ್ ಮಾಡಿರ್ಲಿಲ್ಲ. ಅದಕ್ಕೆ ಅವ್ರನ್ನ ಅಂಡರ್ಸ್ಟ್ಯಾಂಡ್ ಮಾಡೋದಕ್ಕೆ ಅದರಲ್ಲೂ ಅವ್ರು ನನ್ನನ್ನು ತುಂಬಾ ಜಡ್ಜ್ಮೆಂಟಲ್ ಆಗಿ ನೋಡಿದ್ರು ಅಂತ ಅನ್ಸುತ್ತೆ ಆ ಪಾಯಿಂಟ್ ಅಲ್ಲಿ. ಸೊ ಅಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಸ್ಪಂದನೆ. ಬಟ್ ಆನ್ ದ ಅದರ್ ಸೈಡ್ 50 ದಿನಗಳಾದ ನಂತರ ಗೇಮ್ ಅಂತ ಬಂದಾಗ ಒಂದು ಓವರ್ ಆಲ್ ಜನರಿಗೆ ಆರ್ ದಿ ಕಂಟೆಸ್ಟೆಂಟ್ಸ್ಗೆ ಬೇರೆ ತರನೇ ಒಂದು ಪ್ಲಾನ್ ಆಗಿರುತ್ತೆ. ಲೈಕ್ ಇನ್ಮೇಲಿಂದ ಈ ತರ ಆಡ್ಬೇಕು, ಇನ್ಮೇಲಿಂದ ನಾನು ಈ ತರ ಹೋಗ್ಬೇಕು, ಇನ್ನು ಇರೋದೇ ಒಂದು 50 ದಿನ ಅಂದ್ರೆ ಅವರು ಲಾಸ್ಟ್ ಫೇಸ್ ಆಫ್ ದ ಗೇಮ್ ಅಂತ ಅನ್ಕೋತಾರೆ. ಸೊ ಈ ತರ ಇರ್ಬೇಕಾದ್ರೆ ನಾನು ಸ್ಪಂದನೆ ಎಕ್ಸ್ಪೆಕ್ಟ್ ಮಾಡೋದು ಕೂಡ ತಪ್ಪೆ. ಆಕ್ಚುಲಿ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಹೋದ್ಮೇಲೆ ಇದೆಲ್ಲ ಸಹಜ ಅಂತ ಹೇಳ್ಬಿಟ್ಟು ನಾನು ಹೋಗ್ಬೇಕಾಗತ್ತೆ. ಸೊ 2 ರೀತಿಲೂ ಇದೆ ಅದು. ಅದಕ್ಕೆ ಸೊ ವಿನಯ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಏನು ಆರಂಭದಲ್ಲಿ ಆನೆ ಪ್ರದರ್ಶನಕ್ಕೆ ಮೋತ ಬೇಕು ಅಂದಿದ್ರು, ಅದಕ್ಕೆ ಬಂದೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿತ್ತು. ಸೊ ಆದ್ರೆ ಈಗ ನೀವು ಹೊರಗಡೆ ಬಂದ್ಬಿಟ್ಟಿದ್ದೀರಾ. ಸೊ ಏನು ವಿನಯ್ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ? ವಿನಯ್ ಅವರು ಫಸ್ಟ್ ಹೋದಾಗ ಹೌದು ಆ ಡೈಲಾಗ್ ಹೇಳಿದ್ದೆ ಅದು ತುಂಬಾನೇ ವೈರಲ್ ಕೂಡ ಆಗಿತ್ತು ಅಂತ ನನ್ಗೆ ಇವಾಗ ಗೊತ್ತಾಗಿದ್ದು. ನಾನು ಒಂದು ಫನ್ ಮೊಮೆಂಟ್ ಅಲ್ಲಿ ಅದನ್ನ ಹೇಳಿದ್ದು. ಫನ್ ಮೊಮೆಂಟ್ ಅಂದ್ರೆ ಸುಮ್ಮನೆ ಫನ್ ತರನೇ ಹೇಳಿದ್ದಂತ ಹೇಳಲ್ಲ, ರಿಯಲ್ ಆಗಿ ಟೀಸ್ ಮಾಡ್ಬೇಕಂತಾನೆ ಹೇಳಿದ್ದು. ಆ ಮೊಮೆಂಟ್ ಅಲ್ಲಿ ವಿನಯ್ ಅವ್ರನ್ನ ನಾನು ನೋಡಿದಾಗ, ನನ್ನ ಒಂದು ಮನೆಯಲ್ಲಿ ನೋಡಿದಾಗ ನನ್ಗೆ ಅನ್ಸಿದ್ದು, ಇವರೇ ಹೈಲೈಟ್ ಆಗ್ತಾ ಇದ್ದಾರೆ. ಒಬ್ರೆ ತುಂಬಾನೇ ಹೈಲೈಟ್ ಅಂದ್ರೆ ಅಗ್ರೆಷನ್ ಅಲ್ಲಿ ಹೈಲೈಟ್ ಆಗ್ತಾ ಇದ್ದಾರೆ. ಇನ್ನೊಬ್ನನ್ನ ನೀನು ಏನಿಲ್ಲ, ನೀನು ಟಾಪ್ ಫಿನಾಲೆ ಕಂಟೆಸ್ಟೆಂಟ್ ನಲ್ಲಿ ನಾನೇ ಟಾಪ್ 5 ಅಂತ ಒಂದು ಹೇಳೋ ಒಂದು ರೀತಿ, ಮತ್ತೆ ಇನ್ನೊಬ್ರನ್ನ ಒಂದು ಬೇರೆ ಒಂದು ಅಗೌರವದಿಂದ ನೋಡುವಂತ ರೀತಿ ಕೆಲವು ನಂಗೆಲ್ಲ ಹೊರಗಡೆಯಿಂದ ನೋಡಿದಾಗ ನನಗೆ ತುಂಬಾನೇ ಅನಿಸ್ತಾ ಇತ್ತು, ಇವರಿಗೆ ಒಂದು ನಾನು ಟಕ್ಕರ್ ಅಂತೂ ಡೆಫಿನೆಟ್ಲಿ ಕೊಡ್ಲೇಬೇಕು, ಹೋಗ್ಬೇಕಾದ್ರೆ ನಾನು ಫಸ್ಟ್ ಹೇಳ್ಬೇಕಾಗತ್ತೆ ಅಂತ ಒಂದು ಅಟ್ಲೀಸ್ಟ್ ಒಂದು ಟೀಸಿಂಗ್ ತರ ಹೇಳೋಣ ಅಂತ. ಸೊ ಅದಕ್ಕೆ ಆ ಪಾಯಿಂಟ್ ಅನ್ನು ಹೇಳಿದ್ದೆ. ಐ ಥಿಂಕ್ ದ ಹೋಲ್ ಇದರಲ್ಲಿ ನನ್ನ ಒಂದು ಜರ್ನಿ ಏನಿದೆ ಅಲ್ಲಿ ನಂದು ಮತ್ತೆ ವಿನಯ್ ಅವ್ರದ್ದು ತುಂಬಾನೇ ಒಂದು ಐ ಥಿಂಕ್ ಒಂದು ಡಿಫ್ರೆಂಟ್ ತರ ಒಂದು ಏನು ಕಾಂಬಿನೇಷನ್ ಅಥವಾ ರಿಲೇಷನ್ ಬೆಳೆದ್ಬಿಡತ್ತೆ. ಸೊ ನಾನು ಏನ್ ಅನ್ಕೋತೀನಿ ಅಂದ್ರೆ, ವಿನಯ್ ಅವ್ರ ಹತ್ರ ನಾನು ಏನಿದ್ರು ಕರೆಕ್ಟ್ ಆಗಿ ಹೇಳ್ತೀನಿ ಅವ್ರಿಗೆ, ನೋಡಿ ನಿಮ್ಗೆ ಈ ತರ ಖುಷಿ ಆಗ್ತಾ ಇಲ್ಲ ಅದು ಇದು ಅಂತ. ಬಟ್ ವಿನಯ್ ಅವರು ಒಂದು ಮೂಡ್ ಚೆನ್ನಾಗಿದ್ದಾಗ ನನ್ನ ಹತ್ರ ಚೆನ್ನಾಗಿ ಮಾತಾಡಿ, ನೋಡೋಣ ನಾವು ಇನ್ಮೇಲಿಂದ ಈ ತರ ಆಟ ಆಡ್ಕೊಂಡು ಹೋಗೋಣ, ನಾವೆಲ್ಲೂ ಒಟ್ಟಿಗೆ ಇನ್ನೊಂದು ಸ್ವಲ್ಪ ದಿನ ಆ ತರ ಮಾಡ್ತಾ ಇದ್ರು. ಬಟ್ ಟಾಸ್ಕು ಗೇಮು ನಾನು ಅಪೋಸಿಟ್ ಸೈಡು ನಿಂತಾಗ ತುಂಬಾನೇ ಅಂದ್ರೆ ಟ್ರೈ ಮಾಡಿ ಇವನ್ನ ಕುಗ್ಸಿ ಇವನ್ನ ಗೇಮಿಂದ ಔಟ್ ಮಾಡ್ಬೇಕು ಅಂತಾನೆ ಮಾಡುವಂತ ಕೆಲವೊಂದು ಟ್ಯಾಕ್ಟಿಕ್ಸ್ ಮಾಡ್ತಾ ಇದ್ರು. ಸೊ ನನ್ಗೆ ಇವಾಗ ಅನ್ಸತ್ತೆ, ವಿನಯ್ ಅವ್ರಿಗೆ ಸ್ಪೆಷಲಿ ಆ ಗೇಮ್ ಆದ ನಂತರ ನಾವು ಬಟ್ಟೆ ಒಗೆಯೋ ಟಾಸ್ಕ್ ಏನಿದೆ, ಲಾಸ್ಟ್ ಟಾಸ್ಕ್ ನನ್ಗೆ ತುಂಬಾನೇ ಒಂದು ಅಪ್ರಿಸಿಯೇಷನ್ ಬಂದಂತ ಟಾಸ್ಕ್. ಆ ಟಾಸ್ಕ್ ಆದ ನಂತರ ವಿನಯ್ ಅವ್ರಿಗೆ ಎಲ್ಲೋ ಒಂದ್ ಕಡೆ ಒಂದು ಬೇರೆ ತರ ಗೌರವ ಬಂದಿತ್ತು. ಪ್ಲಸ್ ಅವ್ರಿಗೆ ಅನಿಸ್ತು, ಲೈಕ್
ಇನ್ನ ಮುಂದೆ ಹೋಗ್ಬೇಕಾದ್ರೆ ಒಂದು ಟಫ್ ಕಾಂಪಿಟೇಷನ್ ಕೊಡ್ತಾನೆ ಅಂತ. ಸೊ ಎಲ್ಲೋ ಒಂದ್ ಕಡೆ ಕಾಂಪಿಟೇಷನ್ ಅಂತ ಬಂದಾಗ ನಾನು ಹೊರಗೆ ಹೋಗ್ಬೇಕಂತ ಅವ್ರಿಗೆ ತಲೆಯಲ್ಲಿತ್ತು. ಯಾಕಂದ್ರೆ ಲಾಸ್ಟ್ ಕೇಳ್ಬೇಕಾದ್ರೆ ಯಾರು ಹೊರಗಡೆ ಹೋಗ್ಬೇಕಂದ್ರೆ ನನ್ನ ಹೆಸರೇ ತೆಗೆದ್ರು. ಒಂದು 9 ಜನರಲ್ಲಿ 4 ಜನರು ನಾನು ಹೋಗ್ಬೇಕಂತ ಹೇಳಿದವರಲ್ಲಿ ಅವರು ಒಬ್ರು. ಸೊ ಅವರು ಅದನ್ನ ಕಾಂಪಿಟೇಷನ್ ಆಗಿ ನೋಡಿದ್ದಾರೆ ಅಂತ ಅನ್ಸತ್ತೆ. ಬಟ್ ಓವರ್ ಆಲ್ ಅವರ ಮನಸ್ಸಲ್ಲಿ ನಿಜ ಅವರು ರಿಯಲ್ ಆಗಿ ಯೋಚನೆ ಮಾಡಿದ್ರೆ ಅವ್ರಿಗೆ ಗೊತ್ತು, ನಾನು ಬಂದು ನನ್ನ ಒಂದು ಆಟನ ರಿಯಲ್ ಫೇರ್ ಆಗಿ ಬಟ್ ರಿಯಲ್ ಹೆಲ್ದಿ ಆಗಿ ಬಟ್ ಅಚ್ಚುಕಟ್ಟಾಗಿ ಆಡಿದ್ದೀನಿ ಅಂತ ಅವ್ರಿಗೆ ಗೊತ್ತು ಅಂತ ಅನ್ಸತ್ತೆ. ಯಾಕಂದ್ರೆ ಬರ್ಬೇಕಾದ್ರೆ ನಾನು ಅದನ್ನ ಕೇಳ್ತೀನಿ. ನಾನು ಅವರು ಹೊರಗಡೆ ಬಂದಾಗ ಯಾವಾಗ ಈಗ ಫಿನಾಲೆ ರಿಯಲ್ ಆಗಿ ಹೇಳಿ, ನಾನು ರಿಯಲ್ ಆಗಿ ಆಡಿದೀನ ಅಥವಾ ಬೇರೆ ತರ ಆಡಿದೀನ ಅಂತ. ಸೊ ಅವ್ರಿಗೆ ಏನೋ ಅನ್ಸ್ಬೋದು ಇವಾಗ ಒಂದು ಕಾಂಪಿಟೇಷನ್ ಔಟ್ ಆಯ್ತು ಅಂತ. ಸೊ ಇಟ್ಸ್ ಓಕೆ. ಸೊ 9ರಲ್ಲಿ 4 ಜನ ನಿಮ್ಮನ್ನು ನಾಮಿನೇಟ್ ಮಾಡಿದಾಗ ನಿಮಗೆ ಇದಾಗಿದೆ, ಬೇಜಾರು ಆಗಿದೆ, ಯಾಕೆಲ್ಲ ನನ್ನ ಮೇಲೆ ಮುಗಿಬಿದ್ದಿದ್ದಾರೆ ಎಲ್ಲರೂ? ಹೌದು, ನಾಮಿನೇಷನ್ ಅಂತ ಬಂದಾಗ ಹೌದು 4 ಜನ ನನ್ನ ನಾಮಿನೇಟ್ ಮಾಡಿದ್ದಾರೆ 9ರಲ್ಲಿ. ಹೌದು, ಕರೆಕ್ಟ್. ಸೊ ಹೌದು, ನನಗೆ ತನೀಶ್ ಅವ್ರದ್ದು ಓಕೆ, ಯಾಕೋ ಆ ಒಂದು ಅದಕ್ಕಿಂತ ಒಂದಿನ ಮುಂಚೆ ನಾನು ತನೀಶ್ ಅವ್ರಿಗೆ ಉಸುರುವಳ್ಳಿ ಅಂತ ಹೇಳಿದ್ದೆ. ಅವರ ಆಕ್ಟಿವಿಟಿ ಬಗ್ಗೆ ಅಷ್ಟೊಂದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತಾನು ಹೇಳಿದ್ದೆ. ಅವ್ರು ನನ್ನ ಮೇಲೆ ಡಾಮಿನೇಟಿಂಗ್ ಮಾಡುವ ರೀತಿ ಕೂಡ ಸರಿ ಇಲ್ಲ ಅಂತಾನು ಹೇಳಿದ್ದೆ. ಸೊ ಅವರ ಒಂದು ನಾಮಿನೇಷನ್ ಅಲ್ಲಿ ಕೊಟ್ಟಂತ ರೀಸನ್ ಓಕೆ ಅಂತ ಅನಿಸ್ತು. ಯಾಕಂದ್ರೆ ಅವರಿಗೆ ಒಂದು ನನ್ನ ಮೇಲೆ ಒಂದು ಆ ಒಂದು ಕೋಪನೂ ಇತ್ತು, ಆ ಒಂದು ಹಿಂದೆ ಕೊಡುವಂತ ಒಂದು ಅವ್ರಿಗೆ ಅಪರ್ಚುನಿಟಿ ಸಿಕ್ತು ಅಂತಾನು ಅನ್ಸುತ್ತೆ. ಸೊ ಇಟ್ಸ್ ಓಕೆ, ಗೇಮ್ ಅಲ್ಲಿ ಹಂಗ ಕೊಡೋ ಒಂದು ಅಪರ್ಚುನಿಟಿ ಸಿಕ್ಕಿದ್ರೆ. ಬಟ್ ನನಗೆ ಅಲ್ಲಿ ಸ್ವಲ್ಪ ಸಿರಿ ಮ್ಯಾಮ್ಗೆ ಇನ್ನೊಂದು ಏನಂದ್ರೆ ಓಕೆ, ಈಗ ಈ ಪಾಯಿಂಟ್ ಅಲ್ಲಿ ನಾನು ಅವಿನಾಶ್ ನಾಮಿನೇಟ್ ಮಾಡಿಲ್ಲ ಅಂದ್ರೆ ಅವಿನಾಶ್ ಗೇಮ್ ಅಲ್ಲಿ ಉಳ್ಕೋತಾನೆ. ಯಾಕಂದ್ರೆ ಆ ಬಾಟಮ್ 3 ಅಲ್ಲಿ ಅವ್ರಿಗೆ ಗೊತ್ತಿತ್ತು, ಯಾಕಂದ್ರೆ ಇನ್ನು 3 ಜನರು ಯಾರು ನಾಮಿನೇಟ್ ಆಗ್ತಾರೆ, ಸಂಗೀತ, ಪ್ರತಾಪ್ ಮತ್ತೆ ವರ್ತೂರ್ ಅವರು ಸೇವ್ ಆಗ್ತಾ ಬಂದಿರುವಂತ ಕಂಟೆಂಡರ್ಸ್. ಯಾವಾಗ್ಲೂ ಅವ್ರಿಗೆ ಜನರು ತುಂಬಾನೇ ವೋಟ್ ಮಾಡ್ತಾ ಇದ್ದಾರೆ. 50 days ಇಂದ ಒಂದು ಟಾಪ್ ಲೆವೆಲ್ ಇಟ್ಟವ್ರನ್ನ ಕಷ್ಟ ಆಗತ್ತೆ ಅಂತ. ಸೊ ಈ ಬಾಟಮ್ ಲೈನ್ ಅಲ್ಲಿ ನನ್ನ ಕಾಂಪಿಟೇಷನ್ ಗೆ ಅವಿನಾಶ್ ಅಂತ ಅವ್ರು ನನ್ನ ಇದ್ ಮಾಡ್ತಾರೆ. ಸೊ ಅದು ನನ್ಗೆ ತುಂಬಾ ಫೇರ್ ಅನ್ಸಿಲ್ಲ. ಅದು ರೀಸನ್ಸ್ ಫೇರ್ ಅನ್ಸಿಲ್ಲ ಅವ್ರು ಹೇಳಿದ್ದು. ಬಟ್ ಏನ್ ಮಾಡಕ್ಕಾಗಲ್ಲ. ಬಟ್ ನನಗೆ ಕಾರ್ತಿಕ್ ಅವರ ಒಂದು ರೀಸನ್ ಮತ್ತೆ ಅವರ ಒಂದು ಅಲ್ಲಿ ಮಾಡಿದಂತ ನಾಮಿನೇಷನ್ ತುಂಬಾನೇ ಐ ಥಿಂಕ್ ಒಂದು ಕೋಪ ಕೂಡ ಬರ್ತಾ ಇತ್ತು, ಒಂದು ನೋವು ಕೂಡ ತಂದಂತ ಇದು. ಯಾಕಂದ್ರೆ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅಲ್ಲಿ ಹೋಗೋದಾದ್ರೆ ಅವ್ರು ನನ್ನ ಒಳಗಡೆಯಿಂದ ಅಪ್ರಿಶಿಯೇಟ್ ಮಾಡ್ತಾರೆ ನನ್ನ ವರ್ಕ್, ಪ್ಲಸ್ ಚೆನ್ನಾಗೇ ಇದ್ರು. ಬಟ್ ಇಲ್ಲಿ ಗೇಮ್ ಇಂದ ಹೊರಗಡೆ ಹಾಕುವಂತ ಒಂದು ಪರಿಸ್ಥಿತಿ ಬಂದಾಗ ನನಗೆ ಇನ್ನ ಗೇಮ್ನೇ ತಿಳ್ಕೊಂಡಿಲ್ಲ. ಓವರ್ ಆಲ್ ಮನೆಯಲ್ಲಿ ಅವರು ಇನ್ನ ಕನ್ಫ್ಯೂಸ್ ಇದ್ದಾರೆ ಅಂತ ಹೇಳಿದ್ದು ನನಗೆ ತುಂಬಾನೇ. ಯಾಕಂದ್ರೆ ಆ ಪಾಯಿಂಟ್ ಅಲ್ಲಿ ನಾನು ಆಲ್ಮೋಸ್ಟ್ ಐ ಥಿಂಕ್ ನನ್ನನ್ನು ತಿಳಿದುಕೊಂಡು ಚೆನ್ನಾಗಿ ಹೋಗ್ತಾ ಇದ್ದೆ. ಸೊ ನನ್ಗನ್ಸ್ತು ಫೇರ್ ಅಲ್ಲ. ಪ್ಲಸ್ ಕಾರ್ತಿಕ್ ಅವರಿಗೆ ಎಲ್ಲೋ ಒಂದ್ ಕಡೆ ಇನ್ಸೆಕ್ಯೂರಿಟಿ ಡೆಫಿನೆಟ್ ಆಗಿತ್ತು ಅಂತ ಫಸ್ಟ್ ಇಂದ ನೋಡ್ತಾ ಬಂದಿದ್ದೀನಿ. ಈ ವಿಚಾರದಲ್ಲಿ ಇನ್ಸೆಕ್ಯೂರಿಟಿ ಇತ್ತು, ಅದಕ್ಕೋಸ್ಕರ ನನ್ನ ನಾಮಿನೇಟ್ ಮಾಡಿದ್ರು ಅಂತ. ಸೊ ಇನ್ನೊಂದು ನಮ್ರತಾ ಯೂಶಲಿ ನನ್ನ ನಾಮಿನೇಟ್ ಮಾಡ್ತಾ ಇದ್ರು. ಸೊ ಅಟ್ಲೀಸ್ಟ್ ಆ ಪಾಯಿಂಟ್ ಅಲ್ಲಿ ಅವರು, ಅದಕ್ಕಿಂತ ಮುಂಚೆ ನಾನು ಅವ್ರ ಹತ್ರ ಮಾತಾಡಿದ್ದೆ, ನಾನು ಏನು ವರ್ಕ್ ಮಾಡ್ತಾ ಇದ್ದೀನಿ. ಬಟ್ ಅವರು ಈ ಪಾಯಿಂಟ್ ಅಲ್ಲಿ ನಾಮಿನೇಷನ್ ಮಾಡಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ಅವರು ಆಲ್ಮೋಸ್ಟ್ ಅದೇ ವೈಲ್ಡ್ ಕಾರ್ಡ್ ಎಂಟ್ರಿಗಲ್ಲ, ಬಟ್ ಬೇರೆ ಇನ್ನ ಕ್ಲಾರಿಟಿ ಇಲ್ಲ ಏನೋ ಹೇಳೋದಕ್ಕೆ ಮಾಡಿದ್ರು. ಫೇರ್ ಅನ್ಸಿಲ್ಲ, ತುಂಬಾನೇ ಹೊರಗಾಕೋದಕ್ಕೇನೆ ಮಾಡಿದಂತ ಒಂದು ನಾಮಿನೇಷನ್ ಅಂತ ಅನ್ಸ್ತು. ಸೊ 2 ವಾರ ಕ್ಯಾಪ್ಟನ್ಸಿ ಟಾಸ್ಕ್ಲಿ ಇದ್ದವ್ರು ನೀವು, ಆ ಅನುಭವದ ಬಗ್ಗೆ ಮಾತಾಡೋದಾದ್ರೆ ಇದ್ರ ನಡುವೆ ಕುದುರೆ ಜಿಂಕೆ ಮಾವತ ಅಂತೆಲ್ಲ ಟ್ಯಾಗ್ ಮಾಡಕ್ಕೆ ನೋಡಿದ್ರು ನಿಮ್ಮನ್ನ. ಸೊ ಏನು ಹೇಳಕ್ ಇಷ್ಟಪಡ್ತೀನಿ? 2 ವಾರನು, ಫಸ್ಟ್ ವಾರ ಮತ್ತೆ ಸೆಕೆಂಡ್ ವಾರನು ಕ್ಯಾಪ್ಟನ್ಸಿ ಟಾಸ್ಕ್ ನ ಆಡಿದ್ದೀನಿ. ಸೊ ಫಸ್ಟ್ ವೀಕಲ್ಲೇ ಬಂದ್ಬಿಟ್ಟು ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಷ್ಟು ಈಸಿ ಅಲ್ಲ. ಸೊ ಆ ಕ್ಯಾಪ್ಟನ್ಸಿ ಟಾಸ್ಕ್ ಮುಂದೆ ಹೋಗೋದಕ್ಕೆ ನಂಗೆ ಅವರು ಬಿಡಲ್ಲ, ಹೇಳ್ತಾರೆ. ಒಬ್ರೊಬ್ರನ್ನ ಕ್ಯಾಪ್ಟನ್ಸಿ ಚಾಯ್ಸ್ ಅಲ್ಲಿ ಅಂತ ಬಂದಾಗ, ಕ್ಯಾಪ್ಟನ್ಸಿ ಎಲಿಜಿಬಿಲಿಟಿ ಅಂತ ಬಂದಾಗ ನನಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿದ್ದಾರೆ, ಅವ್ರಿಗೆ ಇಷ್ಟು ಬೇಗ ಸಿಗ್ಬಾರ್ದು ಅಂತ ಹೇಳ್ತಾರೆ. ಬಟ್ ನನಗೆ ಫಸ್ಟ್ ವೀಕಲ್ಲಿ ಇದ್ದಿದ್ದು ಇಷ್ಟೇ, ನಾನು ಇವಾಗ ವೈಲ್ಡ್ ಕಾರ್ಡ್ ಆಗಿ ಬಂದಿದ್ದೀನಿ. ಇಲ್ಲಿ ಆನೆ ಅದು ಇದು ಎಲ್ಲಾನು ಇದೆ, ನರಿ ಸಿಂಹ ಎಲ್ಲಾನು ಇದೆ. ಬಟ್ ಫಸ್ಟ್ಗೆ ನಾನು ನನ್ನ ಏನು ಚಾಪು ಏನಿದೆ ಅದನ್ನ ನಾನು ಅಲ್ಲಿ
ಅಥಾರಿಟಿನ ಅಲ್ಲಿ ಹಾಕಿದ್ರೆ ನನಗೆ ಒಂದು ಇಮ್ಯುನಿಟಿ ಸಿಕ್ಕಿದ್ರೆ ನೆಕ್ಸ್ಟ್ ವೀಕ್ ನಾನು ಏನು ಅಂತ ನಾನು ತೋರಿಸ್ಕೋಬಹುದು. ಯಾಕಂದ್ರೆ ನನ್ಗೆ ಗೊತ್ತು ನನ್ನ ಅಲ್ಲೇ ಟಾರ್ಗೆಟ್ ಮಾಡ್ತಾರಂತ. ಸೊ ಅದಕ್ಕೋಸ್ಕರ ಕ್ಯಾಪ್ಟನ್ಸಿ ಟಾಸ್ಕ್ ತುಂಬಾನೇ ಶ್ರದ್ಧೆಯಿಂದ ತುಂಬಾನೇ ಒಂದು ಐ ಥಿಂಕ್ ಅಗ್ರೆಸಿವ್ ಆಗಿ ಮುನ್ನುಗ್ತಾ ಇದ್ದೆ ಆ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಫಸ್ಟ್ ವೀಕಲ್ಲಿ. ಅಲ್ಲಿ ನನ್ನನ್ನು ಕ್ಯಾಪ್ಟನ್ಸಿ ಟಾಸ್ಕ್ ಎಲಿಮಿನೇಟ್ ಮಾಡಿದ್ರು. ಬಟ್ ಸೆಕೆಂಡ್ ವೀಕ್ ನನಗೆ ಐ ಥಿಂಕ್ ಅದು ಅಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಆಲ್ಮೋಸ್ಟ್ ಒಂದು ನನಗೆ ಐ ಥಿಂಕ್ ಒಂದು ನಾನು ಆ ಆಪರ್ಚುನಿಟಿನ ಮಿಸ್ ಮಾಡಿದೆ ಅಂತ ಅನಿಸ್ತು ನನಗೆ ಸೆಕೆಂಡ್ ವೀಕಲ್ಲಿ. 4 ಜನ ಇದು ನಾನು ವರ್ತೂರು ಐ ಥಿಂಕ್ ಮೈಕಲ್ ಮತ್ತೆ ಸಿರಿ ಮ್ಯಾಮ್. ಸೊ ಅಲ್ಲಿ ಒಂದು ಒಳ್ಳೆ ಆಪರ್ಚುನಿಟಿ ಇದ್ದಿದ್ದು. ಅಲ್ಲಿ ಕ್ಯಾಪ್ಟನ್ಸಿ ವಿನ್ ಆಗಿದ್ರೆ ಒಂದು ಸ್ವಲ್ಪ ಗೇಮ್ಸ್ ತುಂಬಾನೇ ಡಿಫ್ರೆಂಟ್ ಆಗ್ತಿರೋದು. ಸೊ ಅಲ್ಲಿ 13 ನಿಮಿಷನ ಕೌಂಟ್ ಮಾಡೋದು ಸ್ವಲ್ಪ ಎಡು ಬಿಟ್ಟೆ ಅಂತ ಅನ್ಸತ್ತೆ. ಯಾಕಂದ್ರೆ ಸ್ವಲ್ಪ ಈಸಿಯಾಗಿ ತಗೊಂಡೆ. ಬಟ್ ನನಗೆ 3ನೇ ವಾರನೂ ಐ ಥಿಂಕ್ 3ನೇ ವಾರ ಕ್ಯಾಪ್ಟನ್ಸಿ ಟಾಸ್ಕೇ ಇರಲಿಲ್ಲ. ಅಲ್ಲಿ ಕ್ಯಾಪ್ಟನ್ಸಿ ಇದನ್ನೇ ರೂಮೇ ಲಾಕ್ ಆಗಿ ಹೋಗ್ಬಿಡ್ತು. ಬಟ್ 4th ವೀಕ್ ಹೇಗೇನು ಕ್ಯಾಪ್ಟನ್ಸಿ ಅಂತ ಏನು ಬಂತು. ಸೊ ನನ್ನ ಕ್ಯಾಪ್ಟನ್ಸಿ ಅನ್ನೋದು ತುಂಬಾ ಹೆಮ್ಮೆ ವಿಚಾರ. ಅಲ್ಲಿ ಕೂಡ ಹೇಳಿದ್ದೀನಿ. ಸೊ ಇಲ್ಲಿ ವಿನ್ ಆಗ್ಲೇಬೇಕು ಅನ್ನೋ ಒಂದು ರೀತಿಲಿ ಹೋಗ್ಬೇಕಾದ್ರೆ ಫುಲ್ ಗೇಮ್ ಚೇಂಜ್ ಆಗೋಗ್ಬಿಡ್ತು. ಆ ಪಾಯಿಂಟ್ಸ್ ಮತ್ತು ಮಾಲಕರ ಏನು ಇದು ಬಂತು, ಅಲ್ಲಿ ಫುಲ್ ಗೇಮೇ ಚೇಂಜ್ ಆಗೋಗ್ಬಿಡ್ತು. ನನ್ನ ಪಾಯಿಂಟ್ಸ್ ಅಂತ ಏನು ಬರ್ತಾರೆ, ನನ್ನ ಕ್ಯಾಪ್ಟನ್ಸಿ ಟಾಸ್ಕ್ ಇಂದಾನೆ ಔಟ್ ಮಾಡಿಬಿಡ್ತಾರೆ. ನನ್ನ ಜೊತೆಗೆ ಮೈಕಲ್ ಔಟ್ ಆಗೋಗ್ಬಿಡ್ತಾರೆ. ಬಟ್ ಬೇರೆಯವ್ರದ್ದು ಬಿಟ್ರೆ ನಾನು ಕ್ಯಾಪ್ಟನ್ಸಿ ಟಾಸ್ಕ್ ಯಾಕೆ ಆಡಬೇಕು ಅಂತ ನನ್ನಷ್ಟು ಕನ್ವಿನ್ಸ್ ಮಾಡಿದಷ್ಟು ಇಬ್ರು ಮಾಲಕರಿಗೆ ಯಾರು ಮಾಡಿರಲ್ಲ. ಆ ಲೆವೆಲ್ಗೆ ನಾನು ಅವ್ರನ್ನ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡ್ತೀನಿ, ಖರೀದಿ ಮಾಡ್ಬೇಕಾದ್ರೂ ಮತ್ತೆ ಇನ್ನೊಂದು ಪಾಯಿಂಟ್ಸ್ ಕೊಡ್ಬೇಕಾದ್ರೂ. ಬಟ್ ಎಲ್ಲೋ ಒಂದ್ ಕಡೆ ಅವರು ಇದನ್ನೆಲ್ಲ ನಾನು ಹೊರಗಡೆ ಬರ್ಬೇಕಾದ್ರೆ ಬೈ ಚಾನ್ಸ್ ನಾನು ಹೊರಗಡೆ ಹೋದ್ರೆ ನಾವೆಲ್ಲೋ ತಪ್ಪು ಮಾಡಿದೀವಿ ಅನ್ನೋ ರೀತಿಯಲ್ಲಿ ಸಂಗೀತನೂ ನನಗೆ ಹೇಳಿದ್ರು. ಅವನು ಯಾಕೆ ಇಷ್ಟು ಕ್ಯಾಪ್ಟನ್ಸಿ ಟಾಸ್ಕ್ ವಿನ್ ಆಗ್ಬೇಕು ಅಂತ ಇಷ್ಟೊಂದು ಹೇಳ್ತಾ ಇದ್ದ ಅಂತ. ಈ ಒಂದು ತನಿಷಾ ಮುಖದಲ್ಲಿ ಅದನ್ನ ನೋಡಿದೆ ನಾನು. ಸೊ ವೈಲ್ಡ್ ಕಾರ್ಡ್ ಹೋಗಿದ್ದಕ್ಕೆ ನನಗೆ ಕೆಲವೊಂದು ತುಂಬಾನೇ ಚಾಲೆಂಜಸ್, ವೆರಿ ಹೈ ಚಾಲೆಂಜಸ್ ಬಂತು ಅಂತ ಹೇಳ್ಬೋದು. ಇದೇ ಸಮಯದಲ್ಲಿ ತುಕಾಲಿ ಸಂತು ಕೂಡ ನಿಮ್ಮನ್ನ ಕೆಣಕೋಕ್ ಬಂದ್ರು, ಮಾವುತ ಅಲ್ಲ ಸೆಳೆತ ಅಂತ. ನೀವು ಕೂಡ ಅದಕ್ಕೆ ಒಂದು ಖಡಕ್ ಆಗಿರೋ ಒಂದು ಉತ್ತರ ಕೂಡ ಕೊಟ್ಟಿದ್ರಿ. ಸೊ ತುಕಾಲಿ ಸಂತೂರ್ ಬಗ್ಗೆ ಆ, ತುಕಾಲಿ ಸಂತೋಷ್ ಅವರು ಆಕ್ಚುಲಿ ಆಸ್ ಅ ಫ್ರೆಂಡ್, ಒಂದು ಎಂಟರ್ಟೈನರ್ ಅಂತ ಬಂದಾಗ, ಮನೆಯಲ್ಲಿ ಒಂದು ಕಾಮಿಡಿ ಅಂತ ಒಂದು ಅಥವಾ ಒಂದು ರಿಲ್ಯಾಕ್ಸಿಂಗ್ ಮೊಮೆಂಟ್ ಅಂತ ಬಂದಾಗ ಅವರು ಸೂಪರ್ ಆಗಿದ್ದಾರೆ. ಅವ್ರದ್ದು ಒಂದು ಕಾಮಿಡಿ ಸೆನ್ಸ್ ಆಗಲಿ, ಟೈಮಿಂಗ್ ಆಗಲಿ ಅಮೇಝಿಂಗ್ ಇದೆ. ಬಟ್ ಹೌದು, ಕೆಲವೊಂದು ಕಡೆ ಅವರು ಆಡೋ ಮಾತು, ಈಗ ಒಬ್ಬರನ್ನ ಒಂದು ನೇಮಲ್ಲಿ ಟ್ಯಾಗ್ ಮಾಡಿರ್ತೀವಿ, ಅದನ್ನ ನಾವು ಓಕೆ ಫನ್ಗೆ ಇಲ್ಲಿ ಏನೋ ಇದು ಮಾತಾಡ್ತೀವಿ. ಬಟ್ ಅದನ್ನೇ ಹಿಡ್ಕೊಂಡು ಪದೇ ಪದೇ ಒಬ್ಬರ ಓವರ್ ಆಲ್ ಏನು ಒಂದು ಓವರ್ ಆಲ್ ಸ್ಟ್ರೆಂತ್ನೇ ಏನಿಲ್ಲ ಮಾವುತ ಮೇವಾಕ್ ಬಂದಿದ್ದಾನೆ ಮಾವುತ ಅಂತ ಹೇಳ್ಬಿಟ್ಟು ಪದೇ ಪದೇ ಹೇಳೋದು, ಕೆನ್ಕೋದು ತಪ್ಪು ಅಂತ ಅನ್ಸ್ತು. ಅದಕ್ಕೋಸ್ಕರ ಅವ್ರಿಗೆ ಪದೇ ಪದೇ ಹೇಳಿದ್ದೀನಿ, ಎಲ್ಲ ರೀತಿಲಿ ಹೇಳಿದ್ದೀನಿ. ಒಂದೆರಡು ಸಲ ಖಡಕ್ಕಾಗೂ ಹೇಳಿದ್ದೆ. ಬಟ್ ಅವರು ಐ ಥಿಂಕ್ ಕೊನೆವರೆಗೂ ನಾನು ಯಾವಾಗ ಆ ಟಾಸ್ಕ್ ಆಟ ಆಡಿ ಹೊರಗಡೆ ಬಂದೆ ಅಲ್ಲಿವರೆಗೂ ಅದನ್ನು ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡೇ ಇಲ್ಲ. ಯಾಕಂದ್ರೆ ನಾನು ಯಾಕೆ ಇಷ್ಟು ದಿನ ಸುಮ್ಮನೆ ಇದ್ದೆ, ಯಾಕೆ ಇಷ್ಟು ದಿನ ನಾನು ಟಾಸ್ಕ್ ಆಡ್ಬೇಕಾದ್ರೆ ಅವ್ರಿಗೆ ಹೇಳ್ತಾ ಇದ್ದೆ, ತುಕಾಲಿ ಅವರಿಗೆ, ನೋಡಿ ಎಲ್ಲದಕ್ಕೊಂದು ಟೈಮ್ ಇದೆ. ನಾನು ಇಲ್ಲಿ ಬಂದಿದ್ದು ಅವ್ರು ಯಾವತ್ತೂ ಹೇಳೋರು, ನೀನು ಬಂದಿದ್ದು ಜಸ್ಟ್ ನೀನು ಮಾವುತ ಅಂದ್ರೆ ಆನ್ ಎಗೇನ್ಸ್ಟ್ ಆಡ್ಬೇಕು, ಇಲ್ಲಾಂದ್ರೆ ವ್ಯಾಲ್ಯೂ ಇಲ್ಲ ಅಂತ. ಸೊ ಅದನ್ನ ನಾನು ಆಟ ಆಡಿದ್ದು ಬಟ್ಟೆ ಒಗೆಯೋ ಟಾಸ್ಕ್ ಅಲ್ಲಿ ಆಟ ಆಡಿದ ನಂತರ ಬಂದು ಅವ್ರಿಗೆ ಹೇಳಿದೆ, ಏನೋ ಹೇಳ್ತಾ ಇದ್ರಲ್ಲ ಮಾವುತ ಅದು ಇದು ಅಂತ. ನಾನು ಈ ಮೊಮೆಂಟ್ಗೋಸ್ಕರ ನಾನು ಕಾಯ್ತಾ ಇದ್ದಿದ್ದು. ಇವತ್ತು ಮಾವುತ ಆಗಿ ಆನೆನೂ ಪಲ್ಕ್ಸಿದ್ದೀನಿ, ಜಿಂಕೆ ಅಂತ ಹೇಳಿದಂತ ಆ ಹೀರೋ ಇದಾರಲ್ಲ ಅವ್ರನ್ನು ಅಲ್ಲೇ ಕೂತ್ಕೊಳ್ಸಿದ್ದೀನಿ, ನೀವು ಏನು ಅಂತೀರಾ ಅಂತ. ಸೊ ಅವ್ರಿಗೆ ಅಲ್ಲೇ ಹೇಳಿದ್ರು, ನಿನ್ನಂತ ಒಂದು ಸ್ಟ್ರಾಂಗ್ ಪ್ಲೇಯರ್ ಬೇಕು, ನೀನು ಈ ಮನೆಗೆ ಅಗತ್ಯ, ಸೊ ನೀನು ಹೋಗ್ಬಾರ್ದು ಅಂತ. ಬಟ್ ಎಲ್ಲೋ ಒಂದ್ ಕಡೆ ತುಕಾಲಿ ಅವರು ಆ ಒಂದು ಪದಗಳನ್ನ ಅಥವಾ ಕೆನ್ಕೋದನ್ನ ಸ್ವಲ್ಪ ಕಡಿಮೆ ಮಾಡಿದ್ರೆ ನನ್ನ ಒಂದು ಜರ್ನಿ ಇನ್ನಷ್ಟು ಈಸಿ ಆಗ್ತಿತ್ತು ಅಂತ ಅನ್ಸುತ್ತೆ. ಕಾರ್ತಿಕ್ ಜೊತೆ ಜಗಳಕ್ಕೆ ಕಾರಣ ಆಗಿತ್ತು ಏನು ಅಂತ ಕೇಳ್ತಾ ಇದ್ದೀರಾ? ಕಾರ್ತಿಕ್ ಅವ್ರ ಜೊತೆ ನನ್ಗೆ ಅದೇ, ಕಾರ್ತಿಕ್ ಅವರು ಒಂದು ರ್ಯಾಪು ಅಂತ ಬಂದಾಗ ಚೆನ್ನಾಗಿದ್ರು ಮಾತಾಡ್ದೆ, ನಾವು ಒಂದು ಟೀಮಲ್ಲಿ ಒಟ್ಟಿಗೆ ಆಡಿದ್ವಿ ಸೆಕೆಂಡ್ ವೀಕ್. ಕಾರ್ತಿಕ್ ಅವರು ನನ್ಗೆ ಎಲ್ಲೋ ಒಂದ್ ಕಡೆ ಪದೇ ಪದೇ ಕುದುರೆ ಜಿಂಕೆ ಅಂತ ಹೇಳ್ಕೊಂಡು ಒಂದು ಕೆನ್ಕೋ ಒಂದು ಆಟಿಟ್ಯೂಡ್ ನಂಗೆ ಇಷ್ಟ ಆಗಿರ್ಲಿಲ್ಲ. ಒಂದು 2-3 ಸರಿ ಹೇಳಿದ್ದೆ ಕೂಡ ಅವ್ರಿಗೆ,
ಈ ಥರ ಹೇಳಬೇಡಿ, ನನ್ನ ಹೆಸರು ಅಸ್ತಿಕ್ ಅವಿನಾಶ್ ಶೆಟ್ಟಿ ಅಂತ ಇದೆ, ನಿಮ್ಗೆ ಅಸ್ತಿಕು ಕರಿಬೋದು, ಅವಿನಾಶು ಕರಿಬೋದು, ಅಥವಾ ಅವಿನೂ ಕರಿಬೋದು, ಅಥವಾ ಶೆಟ್ರೆ ಅಂತಲೂ ಕರಿಬೋದು. ಬಟ್ ಇದು ಬೇಡ, ಫನ್ನಿಗೆ ಅಂತ ಮಾಡಿದಂಥ ಟಾಸ್ಕ್ ಏನಿದೆ ಅದರಲ್ಲಿ ಮಾಡೋಣ ಟಾಸ್ಕ್, ಅದನ್ನು ನಾನು ಮಾಡಿದ್ದೀನಿ. ಸೊ ಅದನ್ನು ಚೆನ್ನಾಗಿ ಕೂಡ ಹೇಳಿದ್ದೆ ಅವರಿಗೆ. ಆದ್ರೂ ಕಾರ್ತಿಕ್ ಅವರು ಕೆಲವೊಂದು ಕಡೆ ಅವರೊಂದು ವೆರಿ ಏನು ಹೇಳ್ತಾರೆ, ಕ್ಲೆವರ್ ಪ್ಲೇಯರ್ ಅವರು. ಅವರಿಗೆ ಎಲ್ಲಿ ಗೊತ್ತಾಗತ್ತೆ ಒಬ್ಬ ಪ್ಲೇಯರು ಓಕೆ ಈಗ ಅವನಿಗೆ ಮೊಮೆಂಟಮ್ ಸಿಗ್ತಾ ಇದೆ, ಈಗ ಇವನು ಮೇಲ್ ಬರ್ತಾನೆ ಅನ್ನೋ ಒಂದು ಅವ್ರಿಗೆ ಎಲ್ಲಿ ಐಡಿಯಾ ಸಿಗತ್ತೆ ಅಲ್ಲೇ ಅವರು ಹೊಡಿಯಕ್ಕೆ ಟ್ರೈ ಮಾಡ್ತಾರೆ. ಸೊ ಟಾಸ್ಕ್ ಅಂತ ಬಂದಾಗ ಅವರು ಓಕೆ ಇವನ್ನ ನನ್ಗೆ ಗೊತ್ತು ಇವನ್ಗೆ ಏನು ಹೇಳಿದ್ರೆ ಇವನು ಇರಿಟೇಟ್ ಆಗ್ತಾನೆ, ಯಾಕಂದ್ರೆ ನನ್ಗೆ ಮುಂದೆನೂ ಹೇಳಿದ್ದೆ. ಸೊ ಅದನ್ನ ಹೇಳಿ ಜಿಂಕೆ ಎಗರಬೇಡ, ಜಿಂಕೆ ಮೇಲ್ ಬರಬೇಡ, ಜಿಂಕೆ ನೆಗಿಬೇಡ ಅಂತೆಲ್ಲ ಹೇಳಕ್ ಸ್ಟಾರ್ಟ್ ಮಾಡಿದಾಗ ನಿಜವಾಗ್ಲೂ ಕೋಪ ಬಂದ್ಬಿಡ್ತು. ಒಂದು ಲೆವೆಲಲ್ಲಿ ಕೋಪ ಬಂದಿದ್ದು ಯಾಕಂದ್ರೆ ನನ್ನ ಆಟದ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ, ನನ್ನ ಬಗ್ಗೆನೂ ಓಕೆ, ಅದ್ರ ಬಗ್ಗೆನೂ ಓಕೆ, ಬಟ್ ಅಲ್ಲಿ ಆಟದ ಬಗ್ಗೆ ನೀನು ಕಲರ್ ಹಿಡ್ಕೊಂಡು ಎಗರಬೇಡ ಅದು ಇದು ಅಂತ ಹೇಳಿದಾಗ ನಾನು ಮುಂದೆ ಬಂದು ಅವ್ರು ಜಿಂಕೆ ಅಂತ ಹೇಳಿ ಓಕೆ ಜಿಂಕೆಗೆ ಎಷ್ಟು ಮಾಡೋಕ್ಕಾಗತ್ತೆ ಅಂತ ಹೇಳಿದಾಗ ಜಿಂಕೆ ರೊಚ್ಚಿಗೆದ್ರೆ ಸಿಂಹನೇ ಆಗೋದಂತ ನನ್ಗೆ ಅವ್ರು ತೋರಿಸ್ಬೇಕಾಗಿತ್ತು. ಅದನ್ನ ನಾನು ಆಕ್ಷನ್ ಅಲ್ಲಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಒಂದು ಏನು ಟಿಫ್ ಏನಾಯ್ತು ಅಥವಾ ಜಗಳ ಏನಾಯ್ತು, ಅದಕ್ಕೆ ಅದೇ ಕಾರಣ ಅದು. ಸೊ ಸಂಗೀತ ಅವ್ರನ್ನ ಬಿಟ್ಟು ತನಿಷಾ ತಂಡ ಸೇರ್ಕೊಂಡಿದ್ದಕ್ಕೆ ತಪ್ಪು ಯಾರ್ದು, ಸಂಗೀತ ಅವ್ರದ ನಿಮ್ದ? ಸಂಗೀತ ಅವರ ಬಿಟ್ಟು ತನಿಷಾನ ತಂಡ. ಓಕೆ, ಸಂಗೀತ ಅವ್ರಿಗೆ ಆಕ್ಚುಲಿ ನಾನು ಫಸ್ಟ್ ಅದು ಗೇಮ್ ಸ್ಟಾರ್ಟ್ ಆಗ್ಬೇಕಾದ್ರೇನೆ ನಾನು ಅವ್ರಿಗೆ ಕ್ಲಿಯರ್ ಆಗಿ ಹೇಳಿದ್ದೆ, ನನಗೆ ಈ ವೀಕ್ ಯಾಕೆ ಇಂಪಾರ್ಟೆಂಟು, ಎಲ್ಲೋ ಒಂದು ಕಡೆ ಎಲ್ರಿಗೂ ಇಂಪಾರ್ಟೆಂಟ್, ಬಟ್ ನನಗೆ ತುಂಬಾನೇ ಇಂಪಾರ್ಟೆಂಟ್. ಯಾಕಂದರೆ ಈ ವೀಕಲ್ಲಿ ನಾನು ಕ್ಯಾಪ್ಟನ್ಸಿ ಟಾಸ್ಕ್ ಆಡಲೇಬೇಕು ಅಟ್ ಎನಿ ಕಾಸ್ಟ್. ಇನ್ನೊಂದು ಏನಂದರೆ ನಾನು ನನ್ನ ಒಂದು ಬೆಸ್ಟ್ ಗೇಮ್ನ ಕೊಡಲೇಬೇಕು. ಯಾಕಂದ್ರೆ ಫಿನಾಲೆ ವೀಕ್ ಹತ್ರ ಬರ್ತಾ ಇದೆ, ಎಲ್ರೂ ಪರ್ಫಾರ್ಮ್ ಮಾಡಲೇಬೇಕು, ಪರ್ಫಾರ್ಮ್ ಮಾಡಿಲ್ಲ ಅಂದರೆ ಹೊರಗೆ ಹೋಗ್ತಾರೆ ಅಂತಲೂ ಎಲ್ರಿಗೂ ಗೊತ್ತಿದೆ. ಸೊ ಅದಕ್ಕೋಸ್ಕರ ಖರೀದಿ ಮಾಡಬೇಕಾದ್ರೆ ಒಂದು ಒಳ್ಳೆ ಅಮೌಂಟ್ ಕೊಡಿ ಅಂತ ಕೇಳಿದ್ದೆ, ಅದಕ್ಕೆ ಆ ರಿಕ್ವೆಸ್ಟ್ಗೂ ಅವರು ಸ್ಪಂದನೆ ಮಾಡಿಲ್ಲ. ಆಮೇಲೆ ವಿನ್ ಆದಾಗ ನನಗೆ ಒಂದು 100 ಪಾಯಿಂಟ್ಸನ್ನು ಕೊಡ್ತಾರೆ, ಅದು ತುಂಬಾನೇ ರಾಂಗ್ ಅನಿಸ್ತು. ಆಮೇಲೆ ಯಾರು ಅಷ್ಟೆಲ್ಲ ಆಡಿ ಎಲ್ಲರೂ ಸಮ್ಮುಖದಲ್ಲಿ ಕೂತ್ಕೋಬೇಕಾದ್ರೆ ಯಾರು ಕಳಪೆ ಆಡಿದ್ದಾರೆ ಅಂದರೆ ನನ್ನ ಹೆಸರು ತೆಗಿತಾರೆ. ಸೊ ಇದೆಲ್ಲ ಆಗ್ಬೇಕಾದ್ರೆ ನಾನು ಇದಕ್ಕೆ ನಾನು ಪ್ರತಿಕ್ರಿಯೆ ಮಾಡಲೇಬೇಕಾಯ್ತು. ಹೇಳಿದ್ದೀನಿ ಕೂಡ ಎಲ್ಲರ ಮಧ್ಯೆ, ಅಲ್ಲಿ ತುಕಾಲಿ ಮತ್ತೆ ವಿನಯ್ ಅವ್ರು ನನಗೆ ಸಪೋರ್ಟ್ ಮಾಡ್ತಾರೆ. ಬಟ್ ಇನ್ನೊಂದ್ಸಲ ಆ ಪ್ರಕ್ರಿಯೆ ಚೇಂಜ್ ಆಗಿ ರೀಶಫಲ್ ಅಂತ ಆದಾಗ ನಾನು ಅಲ್ಲಿ ನಿಂತು ಸಂಗೀತ ಅವರ ಮುಖ ಕೂಡ ನೋಡ್ತಾ ಇದ್ದೆ. ನಮ್ಗೇನು ಹೇಳುವಂತ ಇರ್ಲಿಲ್ಲ ಅಲ್ಲಿ, ನಮ್ಗೇನು ಒಪಿನಿಯನ್ ವಾಯ್ಸ್ ಔಟ್ ಮಾಡುವಂಗೆ ಬಿಗ್ ಬಾಸ್ ಆದೇಶ ಕೊಟ್ಟಿರ್ಲಿಲ್ಲ. ಸೊ ಅಲ್ಲಿ ನಿಲ್ತಾ ಇದ್ದೀನಿ. ಸೊ ಅಲ್ಲಿ ಸಂಗೀತ ಅವರ ಕೈಯಲ್ಲಿ ಇದ್ದಿದ್ದು, ನನ್ನ ಖರೀದಿ ಮಾಡಬೇಕಾ ಬೇಡವಾ, ಅಥವಾ ಅವಿನಾಶ್ಗೆ ಇನ್ನೊಂದು ಅಪರ್ಚುನಿಟಿ ಕೊಡಬೇಕಾ, ನನ್ನಿಂದ ತಪ್ಪಾಗಿದೆಯಾ, ಅವಿನಾಶ್ ಕಳಪೆ ಅಲ್ಲ ಅಂತ ಇದ್ದಿದ್ದು ಸಂಗೀತ ಕೈಯಲ್ಲಿ. ಸೊ ನಾನು ಅದು ಐ ಥಿಂಕ್ ಅವರ ಕೈಯಲ್ಲೇ ಇದ್ದಿದ್ದು. ಅವರು ಬೇಡ ಅಂತ ಅಲ್ಲಿ ಯಾವಾಗ ಉಳ್ಕೊಂಡ್ರು, ಸ್ಲೇಟ್ ಎತ್ತಿಲ್ಲ. ತನಿಷ್ ಅವರು ಒಬ್ವಿಯಸ್ಲಿ ಆ ಅಪರ್ಚುನಿಟಿನ ಯೂಸ್ ಮಾಡ್ಕೊಂಡ್ರು, ಅವರ ಟೀಮ್ ತಗೊಂಡ್ಬಿಟ್ರು. ಸೊ ಅಷ್ಟೇ. ಸೊ ಮೊನ್ನೆ ಅಂದ್ರೆ ಬಿಗ್ ಬಾಸ್ ಅಲ್ಲಿ ತುಂಬಾ ಅತಿರೇಕ ಈಗ ಆದ ಒಂದು ವರ್ತನೆ ಆಯ್ತು. ಅದು ಖಾರದ ಪುಡಿ ಬೆರೆಸಿ, ಸೊಪ್ಪಿನ ಪುಡಿ ಬೆರೆಸಿ ಆಟ ಆಡಿದ್ದು, ಒಬ್ಬರ ಮೇಲೆ ಒಬ್ಬರು ಎರಚಿದ್ದು, ಧ್ರುವಣ ಪ್ರತಾಪ್ ಮತ್ತು ಸಂಗೀತ ಅವ್ರ ಕಣ್ಣಿಗೂ ಇದಾಯ್ತು. ಅದ್ರ ಬಗ್ಗೆ ತುಂಬಾ ಚರ್ಚೆ ಆಯ್ತು ಆಚೆ, ನೀವು ಗಮನಿಸಿರ್ಬೋದು ಹೊರಗಡೆ ಬಂದ್ಮೇಲೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನನಗೆ ಬಿಗ್ ಬಾಸ್ ಅಲ್ಲಿ ಒಂದು ಟಾಸ್ಕ್ ಅಂತ ಬಂದಾಗ ಎಲ್ಲರೂ ಆಡದಂತ ತುಂಬಾನೇ ಟಾಸ್ಕ್ ಇದೆ. ಬಟ್ ಆ ಟಾಸ್ಕ್ ಅಂತ ಬಂದಾಗ ತುಂಬಾನೇ ನೋವಾದಂತ ದಿನ ಮತ್ತು ತುಂಬಾನೇ ಒಂದು ಈ ತರನು ಆಗ್ಬೇಕಿತ್ತ, ಈ ತರನು ಗೇಮಲ್ಲಿ ಆಯ್ತು ತುಂಬಾನೇ ದುಃಖ ಆಗ್ತಿದೆ ಅನ್ನೋ ಒಂದು ದಿನ ಅಂದ್ರೆ ಅದೇನೆ ಹೇಳ್ಬೋದು. ಯಾಕಂದ್ರೆ ನಮ್ಮ ಟೀಮ್ ಅವರೇ ಆಕ್ಚುಲಿ, ನಾನು ಸಂಗೀತ ಮತ್ತೆ ಪ್ರತಾಪ್ ಅವರಿಗೆ ರಿಕ್ವೆಸ್ಟ್ ಕೂಡ ಮಾಡಿದೆ, ನಾನು ಆಡ್ತೀನಿ ಈ ಗೇಮ್ನ, ಟಾರ್ಗೆಟ್ ಆದ್ರೂ ನಾನು ಆಡ್ತೀನಿ, ನನಗೆ ತೊಂದರೆ ಇಲ್ಲ ಅಂತ. ಬಟ್ ಎಲ್ಲೋ ಒಂದ್ ಕಡೆ 2 ಗೇಮ್ ಆಡಿದೀರಾ, ಇನ್ನೊಂದು ಗೇಮ್ ಯಾರಿಗಾದ್ರೂ ಅಪರ್ಚುನಿಟಿ ಸಿಗ್ಲೇಬೇಕು ಅನ್ನೋ ಒಂದು ರೀತಿಯಲ್ಲಿ ಪ್ರತಾಪ್ ಅವರು ನಾನು ಆಡ್ಲೇಬೇಕಂತಾರೆ, ಇನ್ನೊಂದ್ ಕಡೆ ಸಂಗೀತ ಆಡ್ತೀನಿ ಅಂತ ಹೇಳ್ತಾರೆ. ಸೊ ಇವರು ಅಪೋಸಿಟ್ ಟೀಮ್ ಅವರು ಓಕೆ, ನಾವು ಅವ್ರಿಗೆ ನೀರು ಹೆಚ್ಚಿದೀವಿ, ನೀರಲ್ಲಿ ಒಂದ್ ಸ್ವಲ್ಪ ಪವಿ ಅವ್ರಿಗೆ ಇಷ್ಟ ಟೈಮ್ ನಿಂತಿದ್ರು. ಬಟ್ ತನಿಷ್ ಅವ್ರಿಗೆ ಏನಾದ್ರು ಡ್ಯಾಮೇಜ್ ಆದ್ರೆ ನಾನು ರೆಸ್ಪಾನ್ಸಿಬಿಲಿಟಿ ತಗೋತೀನಿ ಅಂತ ಎಲ್ಲ ಹೇಳಿದ್ರು, ಓಕೆ. ಬಟ್ ನಾವು ಎಲ್ಲೋ ಒಂದ್ ಕಡೆ ನಾವು ಸ್ವಲ್ಪ ಕೇರ್ಫುಲ್ ಆಗಿ ಇದ್ವಿ, ಇಲ್ಲಾಂದ್ರೆ ಅಷ್ಟು ಹೊತ್ತು ನಿಂತವ್ರಿಗೆ ಸ್ವಲ್ಪನೂ ಡ್ಯಾಮೇಜ್ ಅಥವಾ ಸ್ವಲ್ಪನೂ ಆಗಿದೆ. ಆಬ್ವಿಯಸ್ಲಿ 100% ಅವ್ರಿಗೆ ಎಫೆಕ್ಟ್ ಆಗಿದೆ. ಬಟ್ ಎಲ್ಲೋ ಒಂದ್ ಕಡೆ ಏನು ಒಂದು
ಲಿಮಿಟ್ ಅಂತ ಏನಿದೆ ಅದನ್ನ ಕ್ರಾಸ್ ಮಾಡಿಲ್ಲ ನಾವು. ಸೊ ಇವರಿಗೆ ಬಂದಾಗ ಅಟ್ಲೀಸ್ಟ್ ಅದನ್ನ ನೋಡ್ಕೋತಾರೆ ಅಂತ ಅನ್ಕೊಂಡಿದ್ದೆ. ಲೈಕ್ ಆ ಲಿಮಿಟ್ ಅಂತ ಏನಿದೆ, ಹ್ಯೂಮನ್ ಲಿಮಿಟ್ ಅಂತ ಏನಿದೆ ಅದನ್ನ ನೋಡ್ಕೋತಾರೆ. ಸೊ ಅದಿರ್ಬೋದು ಅಂತ. ಬಟ್ ಆ ಟಾಸ್ಕ್ ಯಾವಾಗ ಸ್ಟಾರ್ಟ್ ಆಯ್ತು, ರಾಕ್ಷಸರು ಅವರ ರಾಕ್ಷಸರ, ಅದು ರಾಕ್ಷಸ ಮತ್ತು ಗಂಧರ್ವ ಟಾಸ್ಕ್ ಅಲ್ಲೇ ಬಂದಿರುವಂತ ಒಂದು ಟಾಸ್ಕ್ ಅದು. ರಾಕ್ಷಸರು ರಾಕ್ಷಸ ಏನ್ ಹೇಳ್ತಾರೆ ಗುಣಗಳನ್ನು ಬಿಟ್ಟು ಅತಿ ಬೇರೆ ಲೆವೆಲ್ಗೆ ಹೋಗ್ಬಿಟ್ರು. ರಾಕ್ಷಸರು ಆತರ ಮಾಡಲ್ಲ ಅನ್ನೋ ರೀತಿಲಿ, ಇಲ್ಲ ಇಲ್ಲಿ ಬಿಡೋದೇ ಇಲ್ಲ ಅನ್ನೋ ರೀತಿಲಿ ಆ ನೀರು ಇದು ಮಾಡ್ತಾ ಇದ್ರು. ಸೊ ನಾನ್ ನೋಡಿದೀನಿ ಆಕ್ಚುಲಿ ಸಂಗೀತ ಅವರು ಒಳಗಡೆ ಹೋಗ್ಬೇಕಾದ್ರೆ, ಕಾನ್ಫೆಷನ್ ರೂಮ್ಗೆ ಕರೆದಾಗ ಒಳಗಡೆ ಹೋಗ್ಬೇಕಾದ್ರೆ ತುಂಬಾ ದುಃಖ ಆಯ್ತು. ಯಾಕಂದ್ರೆ ಅವರ ಕಣ್ಣನ್ನ ನೋಡಿದೀನಿ, ಆ ಒಂದು ಒಳಗಡೆಯಿಂದ ಆ ಇರಿಟೇಷನ್, ಅವ್ರು ಕೂಗಿದ್ದು ಯಾರ ಹೇಳಿದ್ರು ಸಂಗೀತ ಯಾವತ್ತು ಕೂಗಲ್ಲ, ಇಷ್ಟೊಂದು ಅಳಲ್ಲ ಅಂತ. ಸೊ ಪ್ರತಾಪ್ ಅವರ ಅಲು ನೋಡ್ಬಿಟ್ಟು ನನ್ಗೆ ತುಂಬಾ ದುಃಖ ಆದಂತ ದಿನ ಆಕ್ಚುಲಿ. ಇಬ್ರನ್ನು ನೋಡಿದಂತ ದಿನ. ಇಷ್ಟೊಂದು ಈ ಗೇಮ್ ಅಲ್ಲಿ ಈ ಲೆವೆಲ್ಗೆ ಯಾಕೆ ಹೋಗ್ಬೇಕಾಗಿತ್ತು, ನಾವು ಮಾಡಿದ್ದು ಸ್ವಲ್ಪ ತಪ್ಪಂತ ಅನಿಸ್ತು. ಯಾಕಂದ್ರೆ ನಮ್ ಕಡೆಯಿಂದ ವಾಷಿಂಗ್ ಪೌಡರ್ನ ಸ್ಟಾರ್ಟ್ ಮಾಡಿದ್ದು ನಮ್ ಕಡೆ ಟೀಮ್ ಅವರು, ಬಟ್ ಅದನ್ನ ನಿಲ್ಸಿದ್ವಿ ಲೈಕ್ ಆಫ್ಟರ್ 10 minutes. ಬಟ್ ಇವರು ಅದನ್ನ ಈ ಲೆವೆಲ್ ತಗೊಂಡೋಗಿದ್ದು, ಆಮೇಲೆ ಕಿಚ್ಚ ಸರ ಅವರ ಒಂದು ಪಂಚಾಯತ್ಗೆ ಅಲ್ಲಿ ಬರ್ಬೇಕಾದ್ರೆ ಅವರು ಆ ಟೈಮ್ಗೆ ಬಂದಿದ್ದು ಸಂಗೀತ ಮತ್ತೆ ಪ್ರತಾಪ್, ಎಲ್ಲೋ ಒಂದ್ ಕಡೆ ತುಂಬಾ ನೋವು ಕೊಟ್ಟಂತ ವಾರ ಅಂತ ಹೇಳ್ಬೋದು. ಸೊ ಫನ್ ಫ್ರೈಡೆ ಟಾಸ್ಕ್ ಅಲ್ಲಿ ನಿಮ್ಗೆ ಇಷ್ಟವಾದ ಟಾಸ್ಕ್? ಫನ್ ಫ್ರೈಡೆ ಟಾಸ್ಕ್ ಅಲ್ಲಿ ನನಗೆ ಜಿಯೋ ಸಿನಿಮಾದು ಒಂದು ಕಾಟನ್ ಕ್ಯಾಂಡಿ ಟಾಸ್ಕ್ ಬರುತ್ತೆ. ಆ ಕಾಟನ್ ಕ್ಯಾಂಡಿ ಅಂದ್ರೆ ಕಾಟನ್ ಅನ್ನ ಕಣ್ಣಿಗೆ ಪಟ್ಟಿ ಕಟ್ಬಿಟ್ಟು ಕಾಟನ್ ನ ಕಲೆಕ್ಟ್ ಮಾಡೋದು. ಸೊ ಅಲ್ಲಿ ತುಂಬಾನೇ ಫನ್ ಆಗಿತ್ತು. ಯಾಕಂದ್ರೆ ಎಲ್ರು ಆ ಒಂದು ಸೌಟ್ ಇಟ್ಕೊಂಡು ಅದನ್ನ ಇದ್ರ ಬಾಕ್ಸ್ ಒಳಗಡೆ ಹಾಕೋದು ತುಂಬಾನೇ, ಐ ಥಿಂಕ್ ಅದು ತುಂಬಾನೇ ಫನ್ ಆಗಿತ್ತು. ಸೊ ವಿನಯ್ ಮತ್ತು ಸಂಗೀತ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇಬ್ಬರಲ್ಲಿ ಯಾರು ಬುದ್ಧಿವಂತರು? ಯಾರು ಮೊದಲು ಜಗಳ ಶುರು ಮಾಡ್ತಾರೆ? ಯಾರು ಮೊದಲು ಜಗಳ ಯಾರು ಶುರು ಮಾಡ್ತಾರೆ ಅಂತ, ಯಾರನ್ನ ಕೆಣಕೋದು ಅಂತ? ವೆರಿ ಪರ್ಸನಲ್. ಬಟ್ ವಿನಯ್ ಮತ್ತು ಸಂಗೀತ ಟೂ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಅವರು. ಆಕ್ಚುಲಿ ಟೂ ಡಿಫ್ರೆಂಟ್ ಬಟ್ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಅಂತಾನೆ ಹೇಳ್ಬೋದು. ವಿನಯ್ ಅವ್ರಿಗೆ ಯೂಶಲಿ ಒಬ್ರು ಅವ್ರ ಬಗ್ಗೆ ಹೀಯಾಳ್ಸೋದು, ಅವ್ರ ಬಗ್ಗೆ ಒಂದು ನೆಗೆಟಿವ್ ಆಗಿ ಮಾತಾಡೋದು ಅವ್ರಿಗೆ ಇಷ್ಟನೇ ಇಲ್ಲ. ಯಾವ ವಿಚಾರವಾಗ್ಲಿ ಅವ್ರಿಗೆ ಒಂದು ತುಂಬಾನೇ ಒಂದು ಪ್ರೊವೋಕ್ ಆಗುವಂತ ವಿಚಾರ ಅಂದ್ರೆ ಅವ್ರ ಬಗ್ಗೆ ನೆಗೆಟಿವ್, ಹತ್ರ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಏನಾದ್ರು ಬೇರೆ ರೀತಿ ಹೇಳಿದ್ರೆ, ಬ್ಯಾಡ್ ಆಗಿ ಹೇಳಿದ್ರೆ ಅವ್ರಿಗೆ ತುಂಬಾನೇ ಪ್ರೊವೋಕ್ ಆಗೋದು. ಬಟ್ ಸಂಗೀತ ಅವರಿಗೆ ಇನ್ನೊಂದ್ ಕಡೆಯಲ್ಲಿ ಯಾವುದೇ ಟಾಸ್ಕ್ ಆಗ್ಲಿ, ಯಾವುದೇ ವಿಚಾರ ಆಗ್ಲಿ, ಅಥವಾ ಯಾವುದೇ ಒಂದು ಮನೆ ಅಂತ ಬಂದಾಗ, ಯಾವುದೇ ಒಂದು ಏನ್ ಹೇಳ್ತೀವಿ ಲೀಡರ್ಶಿಪ್ ಒಂದು ಹುದ್ದೆ ಆಗ್ಲಿ, ಯಾವುದೇ ಒಂದು ಕಳ್ಕೊಂಡ್ಬಿಟ್ರು ಅವ್ರಿಗೆ ಅದನ್ನ ಸೋತ್ ಬಿಟ್ರೆ ಅದನ್ನ ಯಾವ್ದನ್ನ ತಗೊಳಕ್ಕಾಗಲ್ಲ. ಸೊ ಅವ್ರಿಗೆ ಡಿಫೀಟ್ ನ ತಗೊಳಕ್ಕಾಗಲ್ಲ. ಸಂಗೀತ ಅವ್ರಿಗೆ ಎಲ್ಲಾನು ವಿನ್ ಆಗ್ಬೇಕು. ಸೊ ಇದು ಟೂ ಡಿಫ್ರೆಂಟ್ ಕ್ಯಾರೆಕ್ಟರ್. ಸೊ ಇಲ್ಲಿ ಒಬ್ರು ಯಾರು ಹೆಚ್ಚು ಯಾರು ಕಮ್ಮಿ, ಅಗ್ರೆಷನ್ ಅಲ್ಲಿ ಯಾರು ಜಾಸ್ತಿ ಯಾರು ಕಮ್ಮಿ ಅಂತಾನು ಹೇಳಕ್ ಬರಲ್ಲ. ಬಟ್ ಎಂಡ್ ಆಫ್ ದ ಡೇ ಐ ಥಿಂಕ್ ಇಬ್ರು ಇಫ್ ಅವರು ಅವರವರ ಗೇಮಲ್ಲಿ ಆ ಗೇಮ್ನ ಒಂದು ಟೀಮ್ ಸ್ಪಿರಿಟ್ ಬಿಟ್ಟು ಏನು ಕಿತ್ತಾಡ್ತಾರೆ, ಅವಾಗ ಅವ್ರಿಗೆ ಗೊತ್ತಾಗತ್ತೆ ನಾವು ಒಂದು ಲಿಮಿಟ್ ಇಂದ ಹೊರಗಡೆ ಬಂದಿದ್ದೀವಿ. ಸೊ ಇದು ಎಲ್ರಿಗೂ ಇಫೆಕ್ಟ್ ಆಗತ್ತೆ ಮನೆಯವರಿಗೆ ಅಂತ. ಬಟ್ ನನ್ಗೆ ಅನ್ಸತ್ತೆ ಅವರು ಇನ್ಮೇಲಿಂದ ಆಸ್ ಐ ಸಾ ನಾನು ನೋಡ್ತಾ ಇದ್ದೀನಿ, ಗೇಮ್ ಅನ್ನ ಮುಂದೆ ತಗೊಂಡು ಹೋಗ್ಬೇಕಾದ್ರೆ ಈ ತರನೇ ಕಿತ್ತಾಡ್ತಾ ಇದ್ರೆ ಯಾರಿಗೂ ಬೆನಿಫಿಟ್ ಆಗಲ್ಲ. ಸೊ ಇಬ್ರಿಗೂ ಲಾಸ್ ಆಗೋದು. ಸೊ ವಿನ್ ವಿನ್ ಸಿಚುವೇಶನ್ ಆಗ್ಬೇಕಾದ್ರೆ ಅವರು ಎಲ್ಲೋ ಒಂದ್ ಕಡೆ ನಿಂತು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಇಬ್ರು ಇಲ್ಲ ಇನ್ನ ಒಂದು ಎಷ್ಟು 3-4 ವಾರನ 5 ವಾರನ ಇದೀವಿ, ಏನು ಡಿಫ್ರೆನ್ಸ್ ಬರುತ್ತೆ ಅದನ್ನ ಅಲ್ಲಿ ವಾಯ್ಸ್ ಔಟ್ ಮಾಡೋಣ, ಬಟ್ ಇದನ್ನ ಕ್ಯಾರಿ ಮಾಡ್ಕೊಂಡು ಆಟ ಆಡೋದು ಬೇಡ ಅಂತ ಅನ್ಸತ್ತೆ ಅಂತ ಅವ್ರು ಆತರ ಆಟ ಆಡ್ತಾರೆ ಅಂತ ನಂಗೆ ಅನ್ಸತ್ತೆ. ವಾರದಿಂದ ವಾರಕ್ಕೆ ಡ್ರೋನ್ ಪ್ರತಾಪ್ ಅವರ ಮೇಲಿನ ಒಲವು ಜನರಲ್ಲಿ ಹೆಚ್ಚಾಗ್ತಾ ಇದೆ. ಸೊ ಅವ್ರ ಇಮೇಜ್ ಸಂಪೂರ್ಣ ಬದಲಾಗಿದೆ. ಯಾರು? ಡ್ರೋನ್ ಪ್ರತಾಪ್. ಓಕೆ. ಸೊ ನಿಮ್ ಪ್ರಕಾರ ಇದು ಡ್ರೋನ್ ಪ್ರತಾಪ್ ಅವರ ಬುದ್ಧಿವಂತಿಕೆನ ಅಥವಾ ಮುಗ್ಧತೆ ಇದಕ್ಕೆ ಕಾರಣ ಆಗಿರೋದು? ಅವರಲ್ಲೊಂದು ಎಲ್ಲೋ ಒಂದು ಮುಗ್ಧತೆ ಅಂತೂ ಇದೆ, ಚಿಕ್ಕ ಮುಗ್ಧತೆ ಇದೆ. ಬಟ್ ಅವರ ಐ ಥಿಂಕ್ ಆ ಮುಗ್ಧತೆಯಿಂದ ಅದು ಒಂದು ಲೆವೆಲ್ಗೆ ಹೋಗ್ತಾ ಇತ್ತು. ಬಟ್ ಅವ್ರ ಬುದ್ಧಿವಂತಿಕೆ ಅಂತೂ 100% ಇದೆ. ಅವರು ತುಂಬಾನೇ ಬುದ್ಧಿವಂತರು. ಯಾಕಂದ್ರೆ ಅವರ ಮಾತಾಡ್ಬೇಕಾದ್ರೆ ನಂಗೆ ಗೊತ್ತಾಗತ್ತೆ ಅವರಲ್ಲಿ
ಎಲ್ಲೂ ಏನೇ ಪರಿಸ್ಥಿತಿ ಬಂದ್ರು ಅವ್ರ ಮನೆ ವಿಚಾರ ಏನ್ ಇರತ್ತೆ, ಅಥವಾ ಪಾಸ್ಟ್ ಅಲ್ಲಿ ಆದಂತ ವಿಚಾರ ಇರ್ಲಿ, ಅಥವಾ ಯಾರ ಹತ್ರನೋ ಒಂದು ಮಾತು ಸೀಕ್ರೆಟ್ ಆಗಿ ಮಾತಾಡದಂತ ಒಂದು ವಿಚಾರ ಇರ್ಲಿ, ಯಾವ್ದನ್ನು ಬಿಟ್ಕೊಡಲ್ಲ ಅವರು. ಸೊ ಇದನ್ನೆಲ್ಲ ಒಂದು ಸ್ಟ್ರಾಂಗ್ ಆಗಿ ಇಟ್ಕೊಳ್ಳುವಂತ ಕ್ಯಾರೆಕ್ಟರ್ಸ್ ಅಷ್ಟು ಈಸಿ ಅಲ್ಲ. ಯಾಕಂದ್ರೆ ನಾನೇ ಪರ್ಸನಲ್ ಆಗಿ ಮಾತಾಡ್ಬೇಕಾದ್ರೆ ತುಂಬಾನೇ ಟ್ರೈ ಮಾಡಿದ್ದೀನಿ. ಲೈಕ್ ಪ್ರತಾಪ್ ಹತ್ರ ಮಾತಾಡಿ ಅವ್ರು ಯಾಕೆ ಈ ತರ ಮಾಡ್ತಾರ ಅಂತ ಹೇಳಿದ್ರೆ, ಇಲ್ಲ ಅದು ಹಂಗೆ, ನಾನು ಅದನ್ನ ಜಾಸ್ತಿ ತಲೆ ಕೆಡ್ಸ್ಕೊಳ್ಳಲ್ಲ ಅಂತ. ಸೊ ಅವರಲ್ಲಿ ಒಂದು ಗೇಮ್ನ ಒಂದು, ಇಲ್ಲೆಲ್ಲರೂ ಅಗ್ರೆಸಿವ್ ಆಗಿ ನಾನು ಕಾಣಿಸ್ಕೊಳ್ತೀನಿ, ಅಗ್ರೆಸಿವ್ ಆದ್ರೆ ನಾನು ಮಾತ್ರ ಸ್ಕ್ರೀನ್ ಸ್ಪೇಸ್ ಸಿಗತ್ತೆ, ಅಗ್ರೆಸಿವ್ ಆದ್ರೆ ಓವರ್ ಆಲ್ ನನಗೆ ಎಲ್ರು ನೋಡ್ತಾರ ಅನ್ನೋ ಒಂದು ಒಬ್ರು ಜನರಿದ್ರೆ, ಇಲ್ಲಿ ಒಬ್ರು ನಾನು ಇಲ್ಲಿ ನನ್ನ ಸ್ಟ್ರಾಟಜಿ ಹಿಡ್ಕೊಂಡು, ನನ್ನ ಒಂದು ಗೇಮ್ ಪ್ಲಾನ್ ಹಿಡ್ಕೊಂಡು, ಚೆಸ್ ಗೇಮ್ ಯಾವ ತರ ಸಾಫ್ಟ್ ಆಗಿ ಕೂತ್ಕೊಂಡು ಆಡಿ ಗೆಲ್ತಾರೆ, ಇಲ್ಲೆಲ್ಲ ಹೊಡೆದಾಡಿ ಏನೋ ಕಬಡ್ಡಿ ಆಡಿ ವಿನ್ ಆಗ್ಬೇಕು ಅಂತ ಯಾರು ಅನ್ಕೊಂಡಿದ್ದಾರೆ, ಇವರು ಚೆಸ್ ಗೇಮ್ ನ ಯಾವ ತರ ಆಡ್ಬೇಕು ಅಂತ ಆಡ್ಬೇಕು ಆ ತರ ಆಡ್ತಾ ಇದ್ದಾರೆ. ಅವರಿಗೆ ಒಳ್ಳೇದಂತಾನೆ ಹೇಳ್ಬೋದು. ಸೊ ಅವ್ರನ್ನ ಬ್ರಿಲಿಯನ್ಸ್ ಮತ್ತೆ ಅವರ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ತಾ ಇದ್ದಾರೆ. ಡ್ರೋನ್ ಪ್ರತಾಪ್ ಮತ್ತು ಮೈಕಲ್ ಇಬ್ಬರಲ್ಲಿ ಯಾರಾದ್ರೂ ಒಬ್ಬರನ್ನ ಆಯ್ಕೆ ಮಾಡೋದಾದ್ರೆ ನಿಮ್ಮ ಆಯ್ಕೆ ಯಾರು ಮತ್ತೆ ಯಾಕೆ? ಯಾವ್ದಕ್ಕೆ ಆಯ್ಕೆ ಅಂದ್ರೆ, ಫ್ರೆಂಡ್ಶಿಪ್ ಆಯ್ಕೆನಾ ಅಥವಾ ವಿನ್ ಆಗೋದಕ್ಕೆ ಆಯ್ಕೆನಾ ಅಥವಾ ಅಲ್ಲ, ಇಬ್ಬರಲ್ಲಿ ಯಾರು ಒಬ್ಬರನ್ನ ಲಿಮಿಟ್ ಮಾಡ್ಬೇಕು ಅಂದ್ರೆ ನೀವು ಯಾರನ್ನ ಮಾಡ್ತೀರಿ? ಒಬ್ರನ್ನು ಇಬ್ಬರಲ್ಲಿ ಒಬ್ಬರನ್ನ ಯಾರನ್ನಾದ್ರೂ ಎಲಿಮಿನೇಟ್ ಮಾಡ್ಬೇಕು ಅಂದ್ರೆ ಎಲಿಮಿನೇಟ್ ಮಾಡ್ಬೇಕು ಅಂತ ನಾನು ಐ ಥಿಂಕ್ ಈ ಪಾಯಿಂಟ್ ಅಲ್ಲಿ ನೋಡಿದ್ರೆ ನಾನು ಐ ಥಿಂಕ್ ಕಷ್ಟ ಕ್ವಶನ್ ಆಕ್ಚುಲಿ. ಯಾಕಂದ್ರೆ ಡ್ರೋನ್ ಪ್ರತಾಪ್ ನನ್ಗೆ ಆಟ ಆಡಿದ ರೀತಿ ಚೆನ್ನಾಗೇ ಇತ್ತು. ಮೈಕಲ್ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನು, ಡಿಸರ್ವಿಂಗ್ ಕ್ಯಾಂಡಿಡೇಟ್ ಕೂಡ, ಆಟ ಆಡಿದಾನೆ ಅದು ಇದು ಅಂತ. ಬಟ್ ಇವಾಗ ಮೈಕಲ್ ಹೇಳ್ತೀನಿ, ಯಾಕಂದ್ರೆ ಅವರು ಓವರ್ ಆಲ್ ಈ ಜರ್ನಿಯಲ್ಲಿ ಏನೋ ಆಟ ಆಡಬೇಕು ಅದನ್ನೆಲ್ಲ ಮಾಡಿದ್ದಾರೆ. ಬಟ್ ಈ ಫೇಸ್ ಅಲ್ಲಿ ಅವ್ರಿಗೆ ಐ ಥಿಂಕ್ ಡ್ರೋನ್ ಪ್ರತಾಪ್ ಅವ್ರಿಗೆ ಓವರ್ ಆಲ್ ಗೇಮ್ ಅಂತ ಬಂದಾಗ ಸ್ಟ್ರಾಟಜಿ ಅದು ಇದು ತುಂಬಾ ಚೆನ್ನಾಗಿ ಆಡಿದ್ದಾರೆ ಅಂತ ಅನ್ಸುತ್ತೆ. ಸೊ ಒನ್ಸ್ ಅಗೇನ್ ಇಟ್ಸ್ ಪರ್ಸನಲ್ ಕ್ವಶನ್. ಕಾರ್ತಿಕ್ ಮತ್ತು ಸಂಗೀತ ಅವ್ರದ್ದು ಪ್ರೇಮಕತೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ನೀವು ಕಂಡಂತೆ ಏನು, ಯಾಕಂದ್ರೆ ಒಮ್ಮೊಮ್ಮೆ ಕಿತ್ತಾಡ್ತಾರೆ, ಒಮ್ಮೊಮ್ಮೆ ಇದ್ದಕ್ಕಿದ್ದಂಗೆ ಕ್ಲೋಸ್ ಆಗ್ತಾರೆ. ಸೊ ಇದು ಪ್ರೇಮನ ಅಥವಾ ಸ್ನೇಹನ ಅಥವಾ ನಾಟಕನ ಅಥವಾ ಗೇಮ್ ಪ್ಲಾನ್? ಅಲ್ಲಿ ಒಂದು ಹೆಸರು ಹೇಳಿದ್ರು ಒಳಗಡೆ, ಅದಕ್ಕೆ ಪ್ರೇಮನ ಸ್ನೇಹನ ಅಂತ. ಸ್ನೇಹ ಪ್ರೇಮ ಏನೋ ಹೇಳ್ತಾ ಇದ್ರು, ಸ್ನೇಹ ಪ್ರೇಮ ಅಥವಾ ಏನೋ ಒಂದು ಬಂತು ಅಲ್ಲಿ, ಒಂದು ಚೆನ್ನಾಗಿತ್ತು, ಅದು ಮರ್ತೋಯ್ತು. ಸ್ನೇಹ ಪ್ರೇಮನೇ ಇರಬೇಕು, ಗೊತ್ತಿಲ್ಲ. ಬಟ್ ಅವರ ಇಬ್ರನ್ನ ನಾನು ಒಳಗಡೆಯಿಂದ ನೋಡಿದಾಗ ಐ ಥಿಂಕ್ ಒಂದು ಸ್ನೇಹ ಅಂತೂ ಇದ್ದೇ ಇತ್ತು. ಅವ್ರಿಗೊಂದು ಒಳ್ಳೆ ಬಾಂಡಿಂಗ್ ಇತ್ತು, ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್. ಯಾಕಂದ್ರೆ ಇಬ್ರು ಕೆಲವೊಂದು ವಿಚಾರನ ತುಂಬಾ ಚೆನ್ನಾಗಿ ಶೇರ್ ಮಾಡ್ತಾ ಇದ್ರು, ಒಬ್ರಿಗೊಬ್ರು ಇದ್ರು ನಾನು ಒಳಗಡೆ ನೋಡಿದಾಗ. ಆಮೇಲೆ ಡಿವೈಡ್ ಆದ್ರು, ಆಮೇಲೆ ಅದು ಬೇರೆ ತರ ಆಗೋಗ್ಬಿಡ್ತು. ಸೊ ಕಾರ್ತಿಕ್ ಮತ್ತೆ ಸಂಗೀತಾಗೆ ಇಬ್ರಿಗೂ ಗೇಮ್ ಗೊತ್ತಿದೆ. ನಾನು ಹೇಳ್ದಂಗೆ ಇಬ್ರಿಗೂ ಗೇಮ್ ಯಾವ ತರ ಆಡ್ಬೇಕು. ಸಂಗೀತ ಅವರು ತುಂಬಾನೇ ಪ್ರಿಪೇರ್ ಆಗಿ ಬಂದಂತ ಒಂದು ಆಟಗಾರ್ತಿ ಅಂತಾನೆ ಹೇಳ್ಬೋದು ಈ ಗೇಮ್ಗೆ. ಕಾರ್ತಿಕ್ ಅವರು ಪ್ರತಿಯೊಬ್ಬರ ಹೆಜ್ಜೆ ಗುರುತನ್ನು ನೋಡ್ಕೊಂಡ್ಬಿಟ್ಟು, ಪ್ರತಿಯೊಬ್ಬರ ಒಂದು ಚಲನವಲನ ನೋಡ್ಕೊಂಡ್ಬಿಟ್ಟು ಯಾವ ತರ ಆಡ್ಬೇಕಂತ ಪ್ಲಾನ್ ಮಾಡುವಂತ ಆಟಗಾರ. ಸೊ ಇವರಿಬ್ಬರಿಗೆ ಒಂದು ಐ ಥಿಂಕ್ ಫೇಕ್ ಮಾಡಿ ಆಡೋಂತ ಒಂದು ಇದು ಬೇಕಂತ ನಂಗೆ ಅನ್ಸಲ್ಲ. ಸೊ ಫ್ರೆಂಡ್ಶಿಪ್ ಅಂತೂ ಇದ್ದೇ ಇದೆ ಅವ್ರದ್ದು. ಅವ್ರ ಹತ್ರ ಆ ಪ್ರೇಮ ಇದೆಯಾ ಅಥವಾ ಅದು ಪ್ರೇಮ ಕನ್ವರ್ಟ್ ಆಗಿದೆಯಾ ಅಥವಾ ಅದು ಆಗತ್ತಾ ಅಂತ ನನ್ಗೆ ಗೊತ್ತಿಲ್ಲ. ಅದು ದೇವರಾಣೆ, ಅದು ಅವರ ಒಂದು ಪರ್ಸನಲ್ ಲೈಫ್ಗೆ ಬಿಟ್ಟಿದ್ದು. ಬಟ್ ಇಬ್ರು ಗೇಮ್ ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ಅವರಿಬ್ರು ಫ್ರೆಂಡ್ ಆಗಿರೋದು ಜಸ್ಟ್ ಗೇಮ್ಗೆ ಅಂತ ಹೇಳಿದ್ರೆ ಇಲ್ಲ ಅಂತ ಅನ್ಸುತ್ತೆ. ವರ್ತೂರ್ ಸಂತೋಷ್ ಮತ್ತು ತನಿಷಾ ಅವ್ರದ್ದು ವರ್ತೂರ್ ಸಂತೋಷ್ ಮತ್ತು ತನಿಷಾ, ಓಕೆ, ವರ್ತೂರ್ ಸಂತೋಷ್ ಮತ್ತು ತನಿಷಾ ಒಂದು ಅಗೇನ್ ಒಂದು ಒಳ್ಳೆ ಸ್ನೇಹ, ಡೆಫಿನೆಟ್ಲಿ ಒಂದು ಒಳ್ಳೆ ಸ್ನೇಹ. ವರ್ತೂರ್ ಸಂತೋಷ್ ಅವರಿಗೆ ನಾನು ನೋಡಿದಂಗೆ ನಾನು ಒಟ್ಟಿಗೆ ತುಂಬಾ ಕ್ಲೋಸ್ ಆಗೂ ಇದ್ದೆ. ಸೊ ತನಿಷಾ ಬಗ್ಗೆ ಒಂದು ಒಳ್ಳೆ ಸ್ನೇಹದ ಒಂದು ಭಾವನೆ ಇದೆ. ಖಂಡಿತ ಅವರು ಅದನ್ನ ಬಿಟ್ಟು ಎಲ್ಲೂ ಆ ಕಡೆ ಯೋಚನೆ ಕೂಡ ಮಾಡಿಲ್ಲ ನಾನು ನೋಡಿದ ಪ್ರಕಾರ. ನನ್ನ ಒಂದು ಕೇಳಿದ, ಒಂದು ನೋಡಿದ, ಮತ್ತೆ ಅವ್ರ ಹತ್ರ ಮಾತಾಡಿದ ಒಂದು ರೀತಿಯಲ್ಲಿ ಎಲ್ಲೂ ಅವ್ರ ಆ ತರ ಇದೇ ಇಲ್ಲ. ಬಟ್ ತನಿಷಾ ಅವ್ರಿಗೂ ಒಂದು ಸ್ನೇಹ ಇದೆ, ಅವ್ರ ಬಗ್ಗೆ ಒಂದು ಒಳ್ಳೆ ರೆಸ್ಪೆಕ್ಟ್ ಇದೆ. ಸೊ ಇದೊಂದು ಒಳ್ಳೆ ಸ್ನೇಹಿತ, ಒಂದು ಸ್ನೇಹ ಅಂತಾನೆ ಹೇಳ್ಬೋದು.
ಪ್ರೀತಿ ಪ್ರೇಮ ಸ್ನೇಹ ಹೊರತುಪಡಿಸಿದ್ರೆ ಈ ಬಾರಿಯ ಬಿಗ್ ಬಾಸ್ ನಿಮ್ಮ ಪ್ರಕಾರ ಯಾರು ಗೆಲ್ಲಬಹುದು, ಯಾರಿಗೆ ಅರ್ಹತೆ ಇದೆ? ಈ ಬಾರಿಯ ಬಿಗ್ ಬಾಸ್ ನನಗೆ ಯಾರು ಗೆಲ್ಬಹುದು ಅಥವಾ ಯಾರಿಗೆ ಅರ್ಹತೆ ಇದೆಯಾ ಅಂತನಾ? ಈ ಬಾರಿಯ ಬಿಗ್ ಬಾಸ್ ನನಗೆ ಐ ಥಿಂಕ್ ಪ್ರತಾಪ್ ಅವ್ರಿಗೆ ಇದೆ. ಪ್ರತಾಪ್ ಅವ್ರು ಗೆಲ್ಬಹುದು ಅಂತಾನು ಇದೆ ನನಗೆ. ಯಾಕಂದ್ರೆ ಅವರು ಅದೇ ನಾನು ಹೇಳ್ದಂಗೆ ತುಂಬಾನೇ ಚೆನ್ನಾಗಿ ಸ್ಟ್ರಾಟಜಿ ಆಗ್ಲಿ ಗೇಮ್ ಆಗ್ಲಿ ಇನ್ನು ಇವಾಗ ಅಂತೂ ಕ್ಲಿಯರ್ ಆಗಿ ಆಡ್ತಾ ಇದ್ದಾರೆ. ತನಿಷಾ ಅವ್ರಿಗಿದೆ, ಅವ್ರ ಗೇಮ್ ಹೆಂಗ್ ಆಡ್ಬೇಕು, ಯಾವ ತರ ಮಾಡ್ಬೇಕು ಅಂತಾನು ಇದೆ. ಪ್ಲಸ್ ಸಂಗೀತ ಅವ್ರಿಗೂ ಈ ಬಾರಿ ಬಿಗ್ ಬಾಸ್ ವಿನ್ ಆಗುವಂತ ಎಲ್ಲ ಒಂದು ಲಕ್ಷಣ ಇದೆ ಅಂತ ಹೇಳ್ಬೋದು. ಓಕೆ, ಒಬ್ಬೊಬ್ರದ್ದು ಕಂಟೆಸ್ಟೆಂಟ್ ಹೆಸರು ಹೇಳ್ತೀನಿ ಸರ್. ಅವ್ರ ಬಗ್ಗೆ ಒಂದು ವರ್ಡು ಅಥವಾ ಒಂದು ಸೆಂಟೆನ್ಸ್ ಅಲ್ಲಿ ಹೇಳೋದಾದ್ರೆ ನಮ್ರತಾ. ನಮ್ರತಾ ಒಂದು ವೆರಿ ಸ್ಮಾರ್ಟ್ ಎಂಟರ್ಟೈನರ್. ಸ್ನೇಹಿತ್. ಸ್ನೇಹಿತ್ ಗುಡ್ ಫ್ರೆಂಡ್ ಅಂತ ಹೇಳ್ಬೋದು. ಡ್ರೋನ್ ಪ್ರತಾಪ್. ಸ್ಟ್ರಾಟಜಿಸ್ಟ್. ವಿನಯ್ ಗೌಡ. ವಿನಯ್ ಗೌಡ ಅನ್ಎಂಡಿಂಗ್ ಫೈರ್ ಅಂತ ಹೇಳ್ಬೋದು. ಫೈರ್ ಎಂಡ್ ಆಗಲ್ಲ ಅದು. ತುಕಾಲಿ ಸಂತೋಷ್. ಕ್ಲೆವರ್ ಕಾಮಿಡಿಯನ್. ತನಿಷಾ. ತನಿಷಾ ಅಗೇನ್ ಒಬ್ರು ಫೈರ್, ಅವ್ರ ಬೆಂಕಿನೇ 100%. ಸಿರಿ. ಸಿರಿ ಅವರು ಒಂದು ಕಾಮ್ ಕ್ಯಾಟ್ ಅಂತ ಹೇಳ್ಬೋದು. ಸಂಗೀತ. ಸಂಗೀತ ಶೀಸ್ ಲೈಕ್ ಕಾಳಿ ದೇವ್ರ ತರ. ವರ್ತೂರ್ ಸಂತೋಷ್. ವರ್ತೂರ್ ಸಂತೋಷ್ ಜೆನ್ವಿನ್. ಮೈಕಲ್ ಈಸ್ ಅ ಗುಡ್ ಸ್ಪೋರ್ಟ್ಸ್ ಮ್ಯಾನ್. ಕಾರ್ತಿಕ್ ಈಸ್ ಅಮೇಝಿಂಗ್ಲಿ ಇಂಟೆಲಿಜೆಂಟ್. ಓಕೆ, ಸೊ ಇದೆಲ್ಲರ ಹೊರತಾಗಿ ಬಿಗ್ ಬಾಸ್ ಮನೇಲಿದ್ದಾಗ ಸಾಕಪ್ಪ ಬಿಗ್ ಬಾಸ್ ಸವಾಸ ಬಂದು ತಪ್ಪು ಮಾಡಿದಂತೆ ಅವತ್ತು ಅವ್ರು ರಿಗ್ರೆಟ್ ಏನಾರು ಆಗಿದ್ದಿಲ್ಲ? ಇಲ್ಲ ಆ ಥರ ಒಂದಿನಾನು ಅನ್ಸಿಲ್ಲ. ಯಾಕಂದ್ರೆ ಆ ಥರ ನಾನು ಯಾವಾಗ ಹೇಳ್ತೀನಿ, ಐ ಥಿಂಕ್ ದಟ್ಸ್ ದ ಎಂಡ್ ಆಫ್ ಮೈ ಹೋಲ್ ಬಿಗ್ ಬಾಸ್ ಜರ್ನಿ ಅಂತಲ್ಲ, ನನ್ನ ಒಂದು ಲೈಫ್ನ ಒಂದು ಏನು ನಮ್ಮ ಗೋಲ್ ಇದೆ, ಲೈಫ್ನಲ್ಲಿ ಇದ್ದಂಥ ಒಂದು ಫೈರ್ ಏನಿದೆ, ಲೈಫ್ನಲ್ಲಿ ಇದ್ದಂಥ ಒಂದು ಕಿಚ್ಚು ಏನಿದೆ, ಅದಕ್ಕೆ ಎಂಡ್ ಅದು. ಸೊ ಆ ಥರ ಅನ್ಸೇ ಇಲ್ಲ. ಸೊ ಸುದೀಪ್ ಅವರಿಂದ ವಿಶೇಷವಾದ ಅಡುಗೆ ಕೂಡ ಬಂದಿತ್ತು ನಿಮಗೆ. ಒಳ್ಳೆ ಕುಕ್ ಅವರು. ಸೊ ನೀವೇನು ಹೇಳ್ತೀರಾ, ಹೇಗಿತ್ತು ಅಡುಗೆ? ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್. ಸುದೀಪ್ ಸರ್ ಒಂದು ಕೈ ಅಡುಗೆ ನನಗೆ ಸಿಕ್ಕಿದ್ದು ಐ ಥಿಂಕ್ ಆ ಮನೆಯಲ್ಲಿ ಹೈ ಪಾಯಿಂಟ್ ಅಂತ ಏನಿದೆ, ಆ ಹೈ ಪಾಯಿಂಟ್ ಅಲ್ಲಿ ಇದು ಒಂದು ಸುದೀಪ್ ಸರ್ ಅವರೇ ಎಫರ್ಟ್ ಹಾಕ್ಬಿಟ್ಟು ಈ ತರ ಒಂದು ಅಡುಗೆ ಮಾಡಿಕೊಟ್ಟಿದ್ದಾರೆ. ಸೊ ಅದಕ್ಕೆ ಸುದೀಪ್ ಸರ್ಗೆ ಐ ಥಿಂಕ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಹಿಮ್. ಸೊ ಬಿಗ್ ಬಾಸ್ ನಿಮಗೆ ಕಲಿಸಿದ ಪಾಠ, ಬಿಗ್ ಬಾಸ್ ನಿಂದ ನೀವು ಕಲಿತಿರೋ ಪಾಠ? ಬಿಗ್ ಬಾಸ್ ನನಗೆ ಕಲಿಸಿದಂಥ ಪಾಠ. ಸೊ ಬಿಗ್ ಬಾಸ್ ನನಗೆ ಅದು ಎರಡು ಒಂದೇ ಅಲ್ವಾ? ಸ್ಪೆಷಲ್ ಒಂದು ಏನಾದ್ರು ಹೋದ ತಕ್ಷಣ ಅಲ್ಲಿ ಕಲ್ತಿರ್ತೀರಾ? ಓಕೆ, ಆ ಥರ ಅಲ್ಲಿ ನೀವು ಕಲ್ತಿದ್ದೇನು ಅಂತ? ಓಕೆ, ಬಿಗ್ ಬಾಸ್ ನನಗೆ ಕಲಿಸಿದಂಥ ಪಾಠ ಏನಂದ್ರೆ, ಐ ಥಿಂಕ್ ಏನೇ ನೀನು ಪ್ಲಾನ್ ಮಾಡಿದ್ರು, ಏನೇ ಸ್ಟ್ರಾಟಜಿ ಮಾಡಿದ್ರು, ಎಂಡ್ ಆಫ್ ದ ಡೇ ಆ ಪ್ಲಾನ್ ಮತ್ತೆ ಸ್ಟ್ರಾಟಜಿನ ಮೇಲೆ ಕೆಳಗೆ ಮಾಡೋರು ಒಬ್ರೇ ಆ ಬಿಗ್ ಬಾಸ್ ಅಂತ. ಸೊ ಅದ್ ನಾನು ಕಲ್ತಿದ್ದೀನಿ ಬಿಗ್ ಬಾಸ್. ಸೊ ಸಂಗೀತ ಮತ್ತು ಮೈಕಲ್ ನಡುವೆ ಜಗಳಕ್ಕೆ ಕಾರಣ ಆಗಿದ್ದು ಏನು ಅಂತ ಹೇಳ್ಬೋದು ನೀವು? ಆಕ್ಚುಲಿ ಸಂಗೀತ ಮತ್ತೆ ಮೈಕಲ್ ಅವ್ರಿಗೂ ಒಂದು ಐ ಮೀನ್ ಒಂದು ನೆಗೆಟಿವ್ ಇದಿದೆ ಮೈಕಲ್ ಅವ್ರಿಗೆ. ಸೊ ಮೈಕಲ್ ಅವರು ಯೂಶಲಿ ಮೈಕಲ್ ಅವರು ಯಾವ ತರ ಕ್ಯಾರೆಕ್ಟರ್ ಅಂದ್ರೆ, ಯಾರಾದ್ರೂ ಒಂದು ಅವ್ರ ಬಗ್ಗೆ ಒಂದು ಬ್ಯಾಡ್ ಕಮೆಂಟು ಅದು ಇದೆಲ್ಲ ಮಾಡಿದ್ರೆ ಅವರಿಗೆ ಇಷ್ಟ ಆಗಲ್ಲ. ಬಟ್ ಮೈಕಲ್ ಅವರಿಗೆ ಸಂಗೀತ ಅವ್ರ ಬಗ್ಗೆ ಯಾವತ್ತೂ ಐ ಥಿಂಕ್ ಅವರು ಸ್ವಲ್ಪ ಡಾಮಿನೇಟ್ ಮಾಡ್ತಾರೆ. ಯಾವುದೇ ಒಂದು ಪರಿಸ್ಥಿತಿಯಲ್ಲೂ ಅವರು ನಾವು ಏನು ಹೇಳ್ತೀವಿ ಅದನ್ನ ಕೇಳಲ್ಲ. ಮತ್ತೆ ಸಂಗೀತ ಅವ್ರಿಗೆ ಅವ್ರದ್ದೇ ಆದಂಥ ಒಂದು ಓವರ್ ಆಲ್ ಪರ್ಸ್ಪೆಕ್ಟಿವ್ ಇದೆ ಎಲ್ರ ಬಗ್ಗೆ. ಆ ಪರ್ಸ್ಪೆಕ್ಟಿವ್ ಇಂದ ಹೊರಗೆ ಬರಲ್ಲ. ಈ ಥರ ಎಲ್ಲ ಒಂದು ಕೆಲವು ಭಾವನೆಗಳಿದೆ. ಸೊ ಈ ಭಾವನೆಗಳಿಂದ ಮೈಕಲ್ ಅವರಿಗೆ ಸಂಗೀತ ಒಂದು ಫ್ರೆಂಡ್ಶಿಪ್ನ ಅವರು ಒಂದು ಕೈನ ಜೋಡ್ಸಕ್ ಬಂದ್ರು ಮೈಕಲ್ ಬೇಡ ಅಂತ ಅಂತಾರೆ. ಸೊ ಇದು ಒನ್ ಆಫ್ ದ ರೀಸನ್ಸ್. ಒಂದು ಚಿಕ್ಕ ಚಿಕ್ಕ ವಿಷಯಗಳಿಂದ
ಮೈಕಲ್ ತಲೆಯಲ್ಲಿ ಕೂತ್ಬಿಟ್ಟಿದೆ. ಸೊ ಇದಕ್ಕೋಸ್ಕರ ಮೈಕಲ್ ಹಂಗ ಅನ್ಸ್ತಾ ಇರ್ಬೋದು. ಸೊ ಆಯ್ತು, ಸದ್ಯಕ್ಕೆ ಬಿಗ್ ಬಾಸ್ ಆಯ್ತು. ಸೊ ಅವಿನಾಶ್ ಮುಂದೆ ಏನ್ ಮಾಡ್ತಾರೆ, ಏನ್ ಮಾಡ್ತಿದ್ದಾರೆ, ಮುಂದೆ ಇರುವ ನಿರೀಕ್ಷೆಗಳೇನು ಅವಿನಾಶ್ ಅವರಿಗೆ? ಒಳ್ಳೆ ಕ್ವಶನ್. ಆಕ್ಚುಲಿ ಬಿಗ್ ಬಾಸ್ ಆಗಿಲ್ಲ. ಆಕ್ಚುಲಿ ಬಿಗ್ ಬಾಸ್ ಇನ್ನ ಇದೆ, ಅಂದ್ರೆ ಬಿಗ್ ಬಾಸ್ ಸೀಸನ್ ಆಗ್ತಾ ಇದೆ. ಅದ್ರ ಜೊತೆಗೆ ನನ್ನ ಬಿಗ್ ಬಾಸ್ ಇವಾಗ್ಲೂ ನಿಮ್ಮ ಹತ್ರ ಬಿಗ್ ಬಾಸ್ ಬಗ್ಗೆನೇ ಮಾತಾಡ್ತಿದ್ದೀನಿ. ನಾನು ಬಿಗ್ ಬಾಸ್ ಹೋಗಿದ್ರಿಂದ ನನ್ಗೆ ಬಿಗ್ ಬಾಸ್ ಇಷ್ಟೊಂದು ಗೌರವ ಸಿಗ್ತಾ ಇದೆ, ಇಷ್ಟೊಂದು ಪ್ರೀತಿ ಸಿಗ್ತಾ ಇದೆ. ನೀವೆಲ್ಲರೂ ಬಂದು ನನ್ನ ಹತ್ರ ಮಾತಾಡ್ತಿದ್ದೀರಾ. ಯಾಕಂದ್ರೆ ನಾನು ಬಿಗ್ ಬಾಸ್ ಮನೆಯಲ್ಲಿ ಇದ್ದೆ, ಹೊರಗಡೆ ಬಂದು ಒಂದು ಏನೋ ಮಾಡಿದೀನಿ ಅಂತ. ಸೊ ಬಿಗ್ ಬಾಸ್ ಜರ್ನಿನ ನಾನು ಎಲ್ಲೂ ಅದನ್ನ ಮಿಸ್ ಮಾಡಕ್ ಇಷ್ಟ ಇಲ್ಲ ನನಗೆ. ಆ ಜರ್ನಿ ಏನ್ ಪಾಠ ಕಲಿಸಿದೆ, ಆ ಜರ್ನಿ ಏನು ನನಗೆ ಒಂದು ಸ್ಟ್ರೆಂತ್ ಕೊಟ್ಟಿದೆ, ಅದನ್ನ ಹಿಡ್ಕೊಂಡು ನಾನು ನೆಕ್ಸ್ಟ್ ಲೆವೆಲ್ ಹೋಗ್ಬೇಕಂತಾನೆ ಅನ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಲೆವೆಲ್ ಅಂದ್ರೆ ನಾನು ಜನರ ಒಂದು ಪ್ರೀತಿ ಪಡ್ಕೊಂಡು, ನನಗೆ ಈ ಇಂಡಸ್ಟ್ರಿಯಲ್ಲಿ ಒಂದಷ್ಟು ಮೂವೀಸ್ ಮಾಡ್ಬೇಕಂತಾನೆ ಬಂದವನು ಎಷ್ಟೋ ವರ್ಷಗಳಿಂದ. ಚೆನ್ನಾಗಿರೋ ಒಂದು ಸ್ಕ್ರಿಪ್ಟ್ ಅಥವಾ ಚೆನ್ನಾಗಿರೋ ಒಂದು ಅಪರ್ಚುನಿಟಿ ಬಂದ್ರೆ ಆ ಒಂದು ಆಯಾಮದಲ್ಲಿ ನಾನು ಒಳ್ಳೆಯ ಒಂದು ಪ್ರತಿಭೆ ಏನಿದೆ ಅದನ್ನ ಸದುಪಯೋಗ ಮಾಡಿಕೊಂಡು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ಬೇಕಂತ ಒಂದಿದೆ. ಇನ್ನೊಂದಂದ್ರೆ ಜನರ ಒಂದು ಜನರ ಕೆಲಸ ಅಂದ್ರೆ ಯಾವ್ದು ಆಗ್ಬೋದು. ನನ್ಗೊಂದು ಇದೊಂದು ಗೋಲ್, ನನ್ನ ಪರ್ಸನಲ್ ಗೋಲ್ ಮುಂಚೆಂದ ಇತ್ತು. ಇವಾಗ ಬಿಗ್ ಬಾಸ್ ಹೋಗಿದ್ರಿಂದ ಅದನ್ನ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಯಾವುದೇ ಒಂದು ಸೋಷಿಯಲ್ ಆಕ್ಟಿವಿಟಿ ಆಗ್ಲಿ, ಜನರಿಗೆ ಮಾಡುವಂತ ಒಂದು ಸೋಷಿಯಲ್ ಈಗ ಒಂದು ಹೆಸರಂತ ಜನರು ಏನು ಕೊಡ್ತಾರೆ ಪ್ರೀತಿ, ಅದರಲ್ಲಿ ಒಂದು ರೆಸ್ಪಾನ್ಸಿಬಿಲಿಟಿ ಕೂಡ ಬರ್ತದೆ. ಒಂದು ಪವರ್ ಅಂತ ಬಂದಾಗ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಬರುತ್ತೆ. ಆ ರೆಸ್ಪಾನ್ಸಿಬಿಲಿಟಿನ ಪವರ್ ಅಲ್ಲಿ ಆ ರೆಸ್ಪಾನ್ಸಿಬಿಲಿಟಿ ಅಂತ ಬಂದಾಗ ಯಾವುದೋ ಒಂದು ಕೆಲಸ ಆಗಿಲ್ಲ, ಅಂದ್ರೆ ಸೋಷಿಯಲ್ ಆಕ್ಟಿವಿಟಿ ಜನರಿಗೆ ಏನು ಹೆಲ್ಪ್ ಆಗುತ್ತೆ ಅದನ್ನ ಮಾಡ್ಬೇಕಂತ ತುಂಬಾ ಆಸೆ ಇದೆ. ಸೊ ಅದನ್ನು ಮಾಡ್ತೀನಿ. ಅಥವಾ ಟೆಲಿವಿಷನ್ ಅಲ್ಲಿ ಬರುವಂತ ಒಂದು ಒಳ್ಳೆ ಅಪರ್ಚುನಿಟಿ ಆಗಲಿ, ಅದನ್ನ ಸದುಪಯೋಗ ಪಡಿಸ್ಕೊಂಡು ನನಗೆ ಸಿಕ್ಕಂತ ಈ ಒಳ್ಳೆ ಅಪರ್ಚುನಿಟಿನ ಯೂಸ್ ಅನ್ನೋದೇ ನನ್ನ ಒಂದು ಆಸೆ. ಓಕೆ, ಕೊನೆಯದಾಗಿ ನಿಮ್ಮನ್ನ ಇಷ್ಟಪಟ್ಟವರಿಗೆ, ನಿಮ್ಮನ್ನ ಇಷ್ಟಪಡ್ತಾ ಇರೋರಿಗೆ, ನಿಮ್ಮ ಅಭಿಮಾನಿಗಳಿಗೆ, ನಮ್ಮ ಪ್ರೇಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಐ ಥಿಂಕ್ ಎಲ್ಲ ಅಭಿಮಾನಿಗಳಿಗೆ, ನನ್ನ ನೋಡ್ತಿರೋಂಥ ಎಲ್ಲ ಅಭಿಮಾನಿಗಳಿಗೆ ಫಸ್ಟ್ ಆಫ್ ಆಲ್ ಕೈ ಜೋಡಿಸಿ ನಮನ ಮಾಡ್ತಾ ಇದ್ದೀನಿ. ನಿಮ್ಮ ಒಂದು ಪ್ರೀತಿ ಇಲ್ಲ ಅಂದ್ರೆ ನನಗೆ ಇಲ್ಲಿ ಹೊರಗಡೆ ಬಂದ ಮೇಲೆ ತುಂಬಾನೇ ನೋವು ಇನ್ನ ದುಪ್ಪಟ್ಟಾಗ್ತಿತ್ತು. ಈ ನೋವು ನಾನು ಹೊರಗಡೆ ಬಂದಿದ್ದು. ಬಟ್ ನನ್ಗೆ ಇವಾಗ ಡೇ ಬೈ ಡೇ ನಾನು ನಿನ್ನೆಯಿಂದ ಇವತ್ತು ಸ್ವಲ್ಪ ಬೆಟರ್ ಇದ್ದೀನಿ. ಯಾಕಂದ್ರೆ ನೀವು ಹೇಳ್ತಾ ಇದ್ದೀರಿ, ನೀವು ಚೆನ್ನಾಗಿ ಆಡಿದ್ದೀರಿ, ನೀವು ಒಂದು ಇದ್ದಷ್ಟು ದಿನ ನಮ್ಮನ್ನ ಎಂಟರ್ಟೈನ್ ಮಾಡಿದ್ದೀರಿ, ನೀವು ಇದ್ದಷ್ಟು ದಿನ ಒಂದು ಜೆಂಟಲ್ಮೆನ್ ತರ ಆಡಿದ್ದೀರಿ, ಕಾಮ್ ಆಗಿದ್ರಿ, ನಮ್ಗೆ ನಗ್ಸಿದ್ದೀರಿ. ಸೊ ಇದೆಲ್ಲ ನಾನು ಏನೋ ಒಂದು ಮಾಡಿದೀನಿ ಅನ್ನೋ ಒಂದು ಅನುಭವ ಕೊಡುತ್ತೆ. ಸೊ ಈ ಅನುಭವದಿಂದ ನನ್ನ ಜನರಿಗೆ ತುಂಬಾನೇ ಥ್ಯಾಂಕ್ಸ್ ಹೇಳಕ್ ಇಚ್ಛಪಡ್ತೀನಿ. ರೆಸ್ಪಾನ್ಸಿಬಿಲಿಟಿ ಮತ್ತೆ ಪವರ್ ಏನ್ ಕೊಟ್ಟಿದ್ದೀರಾ ನನಗೆ, ಪವರ್ ನಿಮ್ಮ ಒಂದು ಪ್ರೀತಿಯಿಂದ, ರೆಸ್ಪಾನ್ಸಿಬಿಲಿಟಿ ಮುಂದೆ ಹೋಗುವಂತ ದಾರಿಗೆ. ಸೊ ಅದನ್ನ ನಾನು ಎಲ್ಲಷ್ಟು ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಳಲ್ಲ. ತುಂಬಾ ಚೆನ್ನಾಗಿ ಅದನ್ನ ನಾನು ಏನು ಕೊಟ್ರೆ ಆಗಿದ್ದೀನಿ ಅದೇ ನಾನು. ಸೊ ಅದನ್ನೇ ನಾನು ಮುಂದುವರಿಸ್ತಾ ನಿಮ್ಮ ಪ್ರೀತಿಗೆ ಖಂಡಿತ ಚಿರಋಣಿಯಾಗಿರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ 2024 ಅಂತ ಹೇಳಕ್ಕೂ ಇಚ್ಛೆ ಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.